ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಹಿರಿಯ ಜೀವಗಳ ಭಾವ. ಕೇಳುಗರೆ, ಹಾಸನದ ಸಿಎಂ ಚಂದ್ರಶೇಖರ್ ಅವರ ಜೊತೆಗೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನು ಹೋದವಾರ ಆಲಿಸಿದಿರಿ. ಈ ವಾರ ಮುಂದುವರೆದ ಭಾಗ. ನಾಳೆ ಟೀಚರ್ಸ್ ಒಂದು ವರ್ಷ ಬರ್ತಾರೆ, ಬಿಟ್ಟೋಯ್ತಾರೆ, 2 ವರ್ಷ ಇದೆಲ್ಲ ಹೇಳಿದೆ. ನೋಡಮ್ಮ, ನಿನ್ ಅದೃಷ್ಟ ಇದ್ರೆ ಒಳ್ಳೆ ಟೀಚರ್ ಸಿಗ್ಲಿಲ್ಲ ಅಂತ ಇಟ್ಕ ಕಾಲೇಜ್ ಬೈತೀಯ. ಆಗ ಏನ್ ಮಾಡ್ತೀಯ? ಸೆಲ್ಫ್ ಎಫರ್ಟ್. ಟೆಕ್ಸ್ಟ್ ಬುಕ್ ಹೆಂಗ್ ಓದ್ಬೇಕು ಓದು. ಅವ್ರ ಪುಸ್ತಕ ಬರ್ದಿರಲ್ಲ, ಓದ್ ಬಂದಿರಲ್ಲ, ನೀನೇ ಓದು, ನೀನೇ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಾ? ಓದಿರೋರು ಇರ್ತಾರ, ಅವ್ರನ್ನ ಶೇರ್ ಮಾಡ್ಕ, ಅವ್ರ ಜೊತೆಗೆ ಹೋಗು. ಹಿಂಗೆ ನೂರಾರು ಚಿಂತನೆಗಳು ಮಾಡಿದೆ. ಅದ್ರೊಳಗೆ ಮುಳುಗ್ಬಿಟ್ಟೆ. ಒಳ್ಳೊಳ್ಳೆ ಪೇರೆಂಟ್ಸ್ ಇದ್ರು, ಅವರಿಂದನೂ ಅಷ್ಟು ಕಲಿತೆ. ದೊಡ್ಡ ಫೇಮಸ್ ಲಾಯರ್ ಹೇಳ್ತಾ ಇದ್ರು, ಆ ಕಾಲದಲ್ಲೇ ನಿನ್ಗೊಂದು 10 ಡಿಗ್ರಿ ಆಗಿದೆ ಕಳವನ್ನರು. ಮುಳುಗ್ಬಿಡ್ತಿದ್ದೆ ಅದ್ರೊಳಗೆ. ಕಾಯಕದಲ್ಲಿ ನಿರತನಾದೋಡೆ ಗುರುಲಿಂಗ ಜಂಗಮ ಮರಿ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಮರ್ತ್ಬಿಟ್ಟಿದ್ದೆ. ಸ್ಕೂಲ್ ಅಂದ್ರೆ ಏನು, ಆ ಸ್ಕೂಲ್ ಒಳಗೆ ಮಕ್ಕಳಂದ್ರೆ ಏನು, ಪೇರೆಂಟ್ಸ್ ಅಂದ್ರೆ ಏನು, ವಿದ್ಯಾರ್ಥಿ ಅಂದ್ರೆ ಏನು, ಸೇಫ್ಟಿಯಾಗಿ ಮಗು ಕರ್ಕೊಂಬತ್ತಲ್ಲ ಅದು ಅಷ್ಟೇ ಮುಖ್ಯ ಅಂತ ಸೇಫ್ಟಿ ಡ್ರೈವರ್ಗಳ ಜೊತೆ ಮಾತಾಡಕ್ ಶುರು ಆಗ್ಬಿಟ್ಟೆ. ಯುನೈಟೆಡ್ ಅಕಾಡೆಮಿಲಿ ಎಷ್ಟೋ ಜನ ನೋಡಿರ್ತಾರೆ, ಬಾಗ್ಲಲ್ಲಿ ಇಬ್ರು, ಅಲ್ಲಿಬ್ರು. ನನ್ನ ಕನಸು ಆ ಕಾಲದಲ್ಲಿ ಮಗು ಆಟೋ ಹತ್ತೋವರೆಗೂ ನಾವು ಹಿಂಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ತಯಾರು ಮಾಡ್ತೀನಿ. ಸೇಫ್ಟಿಗೆ ಹೆಚ್ಚಿಗೆ ಗಮನ ಕೊಟ್ಟು ಅದಕ್ಕೆ ಏನ್ ಮಾಡಿದೆ, ಯಾರು ಟ್ರಾನ್ಸ್ಪೋರ್ಟೇಷನ್ ಅಂತ ಬರ್ತಾರೋ ನಾನು ಈ 75ನೇ ವರ್ಷದಲ್ಲಿ ಅವ್ರಿಗೂ ಸನ್ಮಾನ ಮಾಡ್ತಾ ಇದ್ದೆ. ಇಂಥ ನೂರಾರು ಕಲ್ಪನೆಗಳು ಇಟ್ಕೊಂಡಿದ್ದೆ. ಒಂದೊಂದು ಹೆಜ್ಜೆಗೂ ಮಕ್ಕಳಿಗೆ ಈಗಲೂ ಹೇಳ್ತೀನಿ, ಜ್ಞಾನ ಮಂಟಪ ಇದೆಯಲ್ಲ, ಅಲ್ಲಿ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ದೇವ್ರು ಇರ್ತಾರೆ. ಮನಸ್ಸು ಶುದ್ಧವಾಗಿರ್ಬೇಕು, ಹೃದಯನೂ ಶುದ್ಧವಾಗಿರ್ಬೇಕು. ನಮ್ಮ ಕಾಯಕದಲ್ಲೇ ದೇವ್ರು ಇರೋದಲ್ವಾ? 101%. ಕಾಯಕನೇ ಕ್ರಿಯೇಟ್ ಮಾಡೋದು ವೆಲ್ತ್ ಅನ್ನ. ಮತ್ತೆ ನಮ್ಮಲ್ಲಿ ದಾಸೋಹ ಅಂತ ಬರುತ್ತೆ. ಆ ದಾಸೋಹ ಇದೆಯಲ್ಲ, ಹಂಚಿ ತಿನ್ಬೇಕು. ಕೊರೋನಾ ಅನ್ನೋದು ಬಂತು, ನಮ್ ಸ್ಕೂಲ್ ನಡೆಯಲ್ವೋ ಅನ್ನೋ ಮಟ್ಟಕ್ಕೆ ಬಂತು. ಆಗ ಎಲ್ಲ ಸ್ಟಾಫ್ನು ಕರೆಸ್ತೆ, 150 ಜನ ಅಂತ ಇದಾರೆ, ಕೂರಿಸ್ತೆ. ಎಲ್ಲರೂ ನಾನು ಮೀಟಿಂಗ್ ಮಾಡಿದೆ, ಒಂದು ಪದ ಹೇಳಿದೆ, ಹಿಂಗ್ ಕೆಲಸ ಮಾಡಿ, ಇದು ಸ್ಕೂಲ್ ನಡೆದ್ರೆ ಒಂಥರ, ದುಡ್ಡು ಬರ್ದಿದ್ರೆ ಒಂಥರ, ಇರೋ ದುಡ್ಡನ್ನ ನಾವೆಲ್ಲ ಹಂಚ್ಕೊಳ್ಳೋಣ ಅಂದೆ. ಹೆಂಗ್ ಹಂಚ್ಬೇಕು ಅಂತ ಪ್ರಶ್ನೆ ಬಂತು. ಕನ್ವಿನ್ಸ್ ಮಾಡಿದೆ, ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿ ಒಂದು ಕೆಲಸ ಮಾಡೋಣ. ಯಾರ್ಯಾರಿಗೆ ನೀಡಿದೆ, ಊಟ ಗ್ಯಾರಂಟಿ, ಯಾರು ಹಸುವಲ್ಲಿ ಇರೋದು ಬೇಡ, ಮನೆ ಇದೆ ಸ್ವಂತ, ಬಾಡಿಗೆ ಇಲ್ಲ ಖರ್ಚು, ಊಟಕ್ಕೂ ಇದೆ ಅಂದ್ರೆ ಅದನ್ನು ತಗೋಬೇಡಿ, ನೀವೇ ಡಿಕ್ಲೇರ್ ಮಾಡ್ಕೊಳ್ಳಿದೆ. 99% ಡಿಕ್ಲೇರ್ ಮಾಡ್ಕೊಂಡ್ರೆ ಇರೋ ದುಡ್ಡನ್ನ ಕ್ಲೀನ್ ಆಗಿ ಹಂಚ್ಕೊಂಡ್ರು. ಯಾರು ನೀಡಿದೆ ಅವ್ರು ಮಾತ್ರ ದುಡ್ಡು ಇಸ್ಕೊಂತ ಇದ್ರು. ಅವರೇ ಲೆಕ್ಕ ಇಟ್ರು, ಅವ್ರ ಕೈಲೇ ಮಾಡಿಸ್ತೆ. 125-130 ಜನಕ್ಕೂ ಅದೇ ಮಾಡಿಸ್ತೆ. ಇದು ನಡೆದ ಸತ್ಯ ಘಟನೆ. ಪಾಪ ಪೇರೆಂಟ್ಸ್ ಗಳಿಗೂ ನಾನು ಈ ವಿಚಾರದಲ್ಲಿ ಬೈಯಲ್ಲ. ಫೀಸ್ ಕಟ್ಟಕ್ ಆಗ್ಲಿಲ್ಲ, ಸಮಸ್ಯೆಗಳು ಬಂತು. ಆಗಿನೂ ಆನ್ಲೈನ್ ಕ್ಲಾಸಸ್ ಅನ್ನೋರು, ಆನ್ಲೈನ್ ಕ್ಲಾಸ್ ಹೊಸ್ತು ನಮ್ಮ ಸ್ಟಾಫ್ಗೆ. ಹಂಗೋ ಹಿಂಗೋ ಮಾಡಿದ್ರು. ಫೀಸ್ ಕೊಡ್ಬೇಕಾದ್ರು ಕೆಲವರು ತಕರಾರು, ತಂಟೆ, ಕಾರಲ್ಲು. ಪಾಪ ಎಂತೆಂತ ಜನ ದುಡ್ಡಿಲ್ಲ ಬಂದ್ಬಿಟ್ಟು ನನ್ನ ಮಗುನ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತೇನೆ ಏನಾರು. ಶಾಂತಳಂಗೆ ಹೇಳ್ತೆ, ಕಣ್ಣಲ್ಲಿ ನೀರಾಗಿ ದುಡ್ಡು ತಗೋಬೇಡ, ಟಿಸಿನೂ ತಗೊಂಡೋಗೋದು ಬೇಡ ಅಂತ ಹೇಳ್ದೆ ನಾನು. ಇದನ್ನ ನಿಜ, ಇದು ಮಾನವೀಯತೆಯ ಸ್ಕೂಲೇ ಅಲ್ಲ ಇದು ಅಂತ ಹೇಳ್ಬಿಟ್ಟೆ, ಒಂದೇ ವರ್ಡ್ ಅಲ್ಲಿ ಹೇಳ್ಬಿಟ್ಟೆ. ಈ ತರ ಮಾಡಿ ಇವತ್ತು ಯಾವುದೇ ಸಮಸ್ಯೆ ಇಲ್ದಂಗೆ ಮಾಡಿದೀನಿ. ಗುಡ್ ಟೀಚರ್ಸ್, ಗುಡ್ ಪೇರೆಂಟ್ಸ್, ಗುಡ್ ಚಿಲ್ಡ್ರನ್ಸ್, ಹ್ಯಾಪಿ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟರ್ಸ್, ಇಷ್ಟು ಜನನ ನಾನು ಇಷ್ಟಪಡ್ತೀನಿ. ಇವರಿಷ್ಟು ಜನ ಹ್ಯಾಪಿ ಆಗಿರ್ಬೇಕು. ಒಂದು ರೋಲ್ ಮಾಡೆಲ್ ಶಾಲೆ ಆಗ್ಬಹುದಾ ಅಂತ ಯೋಚನೆ ಮಾಡ್ತಾ ಇರ್ತೀನಿ 24 ಗಂಟೆ. ನಮ್ ದೇಶದಲ್ಲಿ ಎಲ್ಲಿವರೆಗೆ ರೋಲ್ ಮಾಡೆಲ್ಗಳು ಟೀಚರ್ಸ್ ಬರಲ್ವೋ ಅಲ್ಲಿವರೆಗೂ ಈ ದೇಶ ಡೆವಲಪ್ ಆಗಲ್ಲ. ಪ್ರೈಮರಿ ಸ್ಕೂಲ್ಗಳನ್ನ ಚೆನ್ನಾಗಿ ಬೆಳೆಸಿ, ಬೇರು ಅದು, ಆ ಬೇರನ್ನ ಬಲಿಷ್ಠವಾಗಿ ಮಾಡಿದ್ರೆ ಎಲ್ಲಿ ತಗೊಂಡೋಗಿ ನೆಟ್ರು ಬಹುಶಃ ಅದು ಸಸಿ ಬೆಳೆಯುತ್ತೆ. ಶಿಕ್ಷಕರಿಗೆ ಸಂಸ್ಕಾರ ಕೊಟ್ಟು ಒಳ್ಳೆ ಶಿಕ್ಷಣನ ನಡತೆ, ಸತ್ಯಸಂಧತೆ ಅಂತ ಕ್ಯಾರೆಕ್ಟರ್ಗಳನ್ನ ಬಿಲ್ಡಪ್ ಮಾಡ್ಬೇಕು, ಪ್ರಾಮಾಣಿಕತೆಯನ್ನ ಬಿಲ್ಡಪ್ ಮಾಡ್ಬೇಕು, ದ್ವೇಷ ಅಸೂಯೆ ಬಿಟ್ಟು ಸೋದರತ್ವ ಬೆಳೆಸಬೇಕು, ಕಾರ್ಯದಕ್ಷತೆ ಹೆಂಗ್ ಮಾಡ್ಬೇಕು ಈ ಕೆಲಸ ಅನ್ನೋದನ್ನ ಮಕ್ಕಳ ಮನಸ್ಸಿನಲ್ಲಿ ವರ್ಕ್ ಈಲ್ಡಿಂಗ್ ತೆಗೆಯೋದನ್ನ ಮುದ್ರೆ ಒತ್ತಬೇಕು. ನೋಡಿ, ಇವರು ರಾಷ್ಟ್ರ ನಿರ್ಮಾಪಕರಾಗ್ತಾರೆ ನಾಳೆ ದಿವಸ. ಟೀಚರ್ಸ್ ರಾಷ್ಟ್ರ ನಿರ್ಮಾಪಕರೇ ಅಲ್ಲ, ಅಷ್ಟು ಬೇಕಾದ್ರೆ ಅವ್ರು ಭಾರತ ರತ್ನಗಳು ಆಗ್ಬಿಡ್ತಾರೆ. ನಮ್ ದೇಶದಲ್ಲಿ ಇರೋಲ್ಲ. ಈ ತರ ಆದ್ರೆ ಅದು ನಿಜವಾದ ಶಾಲೆ ಆಯ್ತವೆ. ತನ್ನ ತಾಯಿನೂ ಬಿಟ್ರೆ, ತಂದೆ ಬಿಟ್ರೆ, ಸ್ಕೂಲ್ ಶಿಕ್ಷಕಿನೇ ಗೌರವ ಬರಂಗ್ ಬೆಳೆಸಬೇಕು. ಇದು ನನ್ನ ಸ್ಕೂಲ್ ಮಕ್ಳಿಗೆ ಮಾಡ್ಬೇಕು ಅಂತಲೇ ಆ ಜ್ಞಾನ ಮಂಟಪ ಅಂತ ಅದಕ್ಕಾಗಿಯೇ ನಾನು ಮಾಡಿದ್ದದು. ಹೇಳ್ತಾ ಇರ್ತೀನಿ ಯಾವಾಗಲೂ, ಸುಳ್ಳು ಹೇಳಕ್ ಹೋಗ್ಬೇಡಿ, ನಿಜ ಹೇಳ್ಬಿಡಿ. ನಡೆದಂತೆ ನುಡಿರಿ, ನೋಡಿದಂತೆ ನಡೀರಿ. ಇನ್ನೂ ಒಂದು ಏನು ಅಂದ್ರೆ, ಪೋಷಕರಿಗೆ ಬಹಳ ಮಹತ್ವದ ವಿಚಾರ, ಮಗುಗೂ ಕಲಿಯಂತ ಮಕ್ಕಳನ್ನ ಮನೇಲಿ ತಯಾರು ಮಾಡ್ಬೇಕು. ಬೇಡಪ್ಪ, ಟೀಚರ್ ಪಾಠ ಮಾಡ್ಬೇಕಾದ್ರೆ ಕಣ್ ಮಿಟುಕಿಸ್ಬೇಡ, ಏಕಾಗ್ರತೆಯಿಂದ ಕೇಳೋ. ಬಾಕಿ ಟೈಮಲ್ಲಿ ಮನಸ್ಸನ್ನು ಬೇರೆ ಕಡೆ ಬಿಟ್ಕೊಳ್ಳೋ, ಆಗ ಪಾಠ ನಿಂಗೆ ಹೋಗುತ್ತೆ ಖಂಡಿತ. ಇದನ್ನ ಮನೇಲಿ ಒಂದ್ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಸೆಕೆಂಡ್ ಮಾಡ್ದಂಗ ಅದನ್ನ ಮುದ್ರೆ ಒತ್ತು ಕಳಿಸ್ಬೇಕು. ತಿಳುವಳಿಕೆ ಇರಲ್ಲ ತಂದೆ ತಾಯಿಗೆ. ಏನೋ ಫೀಸ್ ಕೊಟ್ಟಿದ್ದೀವಿ, ಓದಿಸಿ, ಮಾರ್ಕ್ಸ್ ಫಸ್ಟ್ ಇದು ಮಾಡಿದ್ರೆ ಮಾರ್ಕ್ಸ್ ಅವೇ ಬರ್ತವೆ, ಓಡೋಡ್ ಬರ್ತವೆ. ಈಗ ನಾನು ಹೇಳಿದ್ನಲ್ಲ, ದುಡ್ಡು ನಾವು ಹುಡ್ಕೊಂಡು ಹೋಗಿದ್ದ, ನಾನು ಬೆನ್ನಿಂದಗಡೆ ಬಂತು. ನೀವು ಮಾಡೋ ಕೆಲಸ ಫಸ್ಟ್ ಮಾಡಿ, ಸಂಪತ್ತು ಹಣದಿಂದಗಡೆ ಹೋಗ್ಬೇಡಿ, ಅದೇ ಬರುತ್ತೆ, ಎಲ್ಲೂ ಹೋಗಲ್ಲ ಅದು. ನಾನು ಅದನ್ನ ನಂಬಿದ್ದೀನಿ. ಹೆಸರು ಬೇಕಾ, ಅದೇ ಬರುತ್ತೆ ಹೆಸರು ಬೇಕಾದ್ರೆ. ನಾನು ಮಾಡೋ ಕೆಲಸಗಳಿದಾವಲ್ಲ ಒಂದೊಂದು, ಆ ಮಗು ಬೆಳೆಸೋ ರೀತಿಗಳಿದಾವಲ್ಲ, ಯಾವ್ಯಾವ ಏಜ್ ಅಲ್ಲಿ, ಯಾವ್ಯಾವ ಟೈಮ್ ಅಲ್ಲಿ, ಅದು ಹಂತಗಳು ಬರ್ತವೆ.
ಒಂದು 5-6 ಹಂತ ಮಾಡ್ಕೋಬೇಕಾಗತ್ತೆ. ಆ 10th ಬರೋದು ಒಂದು ಶೇಪ್ ಮಾಡಿ ವಿತ್ ಪೇರೆಂಟ್ಸ್. ವಿತೌಟ್ ಪೇರೆಂಟ್ಸ್ ಆಗಲ್ಲ. ಪೇರೆಂಟ್ಸ್ ಇದಕ್ಕೆ ಸ್ಪಂದಿಸಿದ್ರೆ ಬಹುಶಃ ನಾನು ಹೇಳಿದ್ನಲ್ಲ, ಜಗತ್ತಲ್ಲಿ ಒಂದು ರೋಲ್ ಮಾಡಲ್ ಸ್ಕೂಲ್ ಮಾಡ್ತೀನಿ. ನೋಡ್ರಿ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋಣ, ಸಕ್ಸಸ್ಫುಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡಿದ್ದೀನಿ. ಹೇಗ್ ಮಾಡಿದ್ದೀನಿ ಅನ್ನೋದು ನಿಮ್ ಮಕ್ಳಿಗೆ ಗೊತ್ತು. ಮಕ್ಳ ಕೈಲೇ ಮಾತಾಡಿಸ್ತೀನಿ. ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ಇಂಗ್ಲಿಷ್ ನಿಂಗೆ ಬರುತ್ತಲ್ವಾ ಚೆನ್ನಾಗಿ. ನನ್ 3 ಮಕ್ಳಿಗೂ ಅದೇ ತರ ಕಲ್ಸಿದ್ದ. ಯಾರು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಜೊತೆ ಬಿಡ್ತಾ ಇದ್ದೆ. 10 ವರ್ಷ ಟೈಮ್ ಇತ್ತು. ಈಗಲೂ ರ್ಯಾಪಿಡ್ ಟೆಕ್ಸ್ಟ್ ಬುಕ್ಸ್ ಇಟ್ಟಿದೀವಿ. ಡಿಕ್ಷನರಿ ಡೈಲಿ 3 ವರ್ಡ್ ಬರೆಸ್ತೇನೆ, 5 ವರ್ಡ್ ಬರೆಸ್ತೇನೆ, ವ್ಯಾಕಾಬ್ಯುಲರಿ ಇಂಪ್ರೂವ್ ಮಾಡ್ತೇನೆ. ಪೋಷಕರ ಸಲಹೆಗಳು ಸಿಗ್ತಾ ಇರ್ತವೆ, ಬೇಕಾದಷ್ಟು ಸಿಗುತ್ತೆ. ಬ್ರಹ್ಮಾಂಡದಷ್ಟು ಸಿಕ್ಕಿದೆ. ನಿಜ ಹೇಳ್ಬೇಕು ಅಂದ್ರೆ 44 ವರ್ಷಕ್ಕೆ ತುಂಬಿ ತುಳುಕಿ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ನೀವು ಕಲ್ತಿದಿರಿ, ಕಲಿಸಿದಿರಿ, ಈಗಲೂ ವಿದ್ಯಾರ್ಥಿ ತರನೇ ಜೀವನ ಮಾಡ್ತೀರಿ. ಸದಾ ಲವಲವಿಕೆ, ಸನ್ಮುಖಿ ಜೀವನದಲ್ಲಿ ಹೀಗೆ ಇರ್ಬೇಕಂತ ಅನ್ಕೊಂಡು ಹೋಗ್ತಾ ಇದೀರಲ್ವಾ? ಒಂದು ರೀತಿ ಹಠ, ಶಿಸ್ತು, ಕ್ರಿಯಾಶೀಲತೆ, ಅದು ನನ್ ನಂಬಿಕೆ ಇದೆ. ನಾ ಗೆಲ್ತೀನಿ ಇವತ್ತು ಇದೆ, ಈಗಲೂ ಇದೆ. ಪ್ರಾಣನೇ ಅಡ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಅದು 100% ಸತ್ಯ. ಸಾವು ಬೇಕಾದ್ರೂ ಬಂದ್ ಕಳೆ, ಕೆಲಸ ಮಾತ್ರದಲ್ಲಿ ರಾಜಿ ಆಗಲ್ಲ, ಯಾವ್ದೇ ಕಾರಣಕ್ಕೂ ಆಗಲ್ಲ. ಅದಕ್ಕೆ ಪೋಷಕರು ಇಷ್ಟೊಂದು ಸಪೋರ್ಟ್ ಮಾಡೋದು. ಮಕ್ಕಳುಗಳು ಸೆಕೆಂಡ್ ಫಾದರ್ ತರನೇ ನೋಡ್ತಾ ಇದ್ದಾರೆ. ಪ್ರತಿ ಮಗುವಿಗೂ ಗಮನ ಹರಿಸಿ ಅವರ ಶ್ರೇಯಸ್ಸಿಗೆ ಕೆಲಸ ಮಾಡ್ತಾ ಇದ್ದೀರಿ. ಒಳ್ಳೆಯವ್ರನ್ನ ಬೆಂತಡ್ತೀರಿ, ದಾರಿ ತಪ್ಪಿರೋರ್ನ ಒಂದು ರೀತಿ ಶಿಕ್ಷೆ ಕೊಡ್ತೀರಿ, ಬಿಡೋದಿಲ್ಲ. ಅವರು ದಾರಿ ಬರ್ಲೇಬೇಕಂತ ಅನ್ಕೊಂಡು ಹಠ ಅಲ್ವಾ? 100% ಹಠ ಮಾಡ್ತೀನಿ. ಶಿಕ್ಷಣ ಅಂದ್ರೆ ಏನು, ತಪ್ಪು ಮಾಡಬಾರ್ದು, ತಿದ್ದುಗಳೇ ದೊಡ್ಡ ವ್ಯಕ್ತಿ. ಆ ಮಕ್ಕಳಲ್ಲೇ ನಾವ್ ಈಗ ಬೆಳೆಸ್ತೀವಿ. ಒಂದು ಪುಸ್ತಕ ಸರಿ ಜೋಡ್ಸಕ್ ಬರ್ಲಿಲ್ಲ ಅಂದ್ರೆ ಆ ಬೆವರಿನ ದುಡ್ಡು ತಂದೆ ತಾಯಿತು. ನನ್ ಮನ್ಸು ಹೇಳುತ್ತೆ, ಸಾವಿರ ಕೂಗಿ ಹೇಳುತ್ತೆ. ಮೊದಲನೇ ದಿವಸ ಪುಸ್ತಕ ಹೆಂಗಿದೆಯೋ ಕೊನೆ ದಿವಸ ಹಂಗೆ ಇರ್ಬೇಕು ಅಂತೇನೆ. ಕಾಯಕದಲ್ಲಿ ನಿರತನಾದೋಡೆ ಗುರುಲಿಂಗ ಜಂಗಮ ಮರಿಬೇಕು. ಆ ಮಗು ಆ ಪುಸ್ತಕ ಬಿಟ್ಟು ಏನು ಕಾಣಬಾರ್ದು. ನರ್ಸರಿನ ಹೆಂಗ್ ನಡೆಸ್ತೀರಾ, ಮಗು ಹುಟ್ಟಾಗ ಹೆಂಗ್ ನೋಡ್ತೀರಾ? ಹುಟ್ಟಿದಾಗ ತಾಯಂದೆ ಆ ಮಗುನ ಈಚೆ ತಂದ ಡಾಕ್ಟ್ರು, ನರ್ಸ್ಗಳು ಡೆಲಿವರಿ ಆದಾಗ ಆ ವರ್ಷಿ ಕ್ಲೀನ್ ಮಾಡೋಳಗೆ ಎಷ್ಟು ಮುತ್ತು ಕೊಡ್ತಾರೆ, ಹಂಗೆ ಆ ಮಗು ತರನೇ ಬೆಳೆಸ್ಕೊಂಡ್ ಬರ್ಬೇಕಾದ್ರೆ ಮನಸ್ಸನ್ನು ಅದೇ ತರ ತಗೊಂಡೋಗ್ಬೇಕು. ನೀವು 100 ಗೆಲುವುಗಳನ್ನ ಕಂಡಿದ್ದೀರಿ, 1000 ಸೋಲುಗಳನ್ನು ಕಂಡಿದ್ದೀರಲ್ವಾ? ಸಮಸ್ಯೆನ ಸೋಲ್ ಅಂತ ಸ್ವೀಕರಿಸ್ತಾರೆ, ಕೆಲವೊಬ್ರು ಸೋಲನ್ನ ಸಮಸ್ಯೆ ಅಂತ ಸ್ವೀಕರಿಸ್ತಾರೆ. 1000 ಸಮಸ್ಯೆಗಳನ್ನು ನೋಡಿದಿರಿ. ಪರಿಹಾರ ಇದೆ ಅಂತ ನಾನು ನಂಬಬೇಕು. ಪ್ರತಿಯೊಂದಕ್ಕೂ ಪರಿಹಾರ ಇದೆ, ಸಾಧ್ಯ ಇದೆ. ಒಬ್ಬನೇ ಅಲ್ಲ, ಇದು ಪೋಷಕನ ಪಾತ್ರ ಇದೆ, ಸರ್ಕಾರದ ಪಾತ್ರ ಇದೆ, ಆಮೇಲೆ ಮಗುವಿನ ಪಾತ್ರಕ್ಕಿಂತ ಶಿಕ್ಷಕರ ಪಾತ್ರ ಇದೆ. ನಮ್ಮನ್ನ ನಾವು ತಿದ್ದುಕೊಂಡು ಬದಲಾವಣೆಗಳು ಮಾಡ್ಕೊಂಡ್ರೆ ಮಗು ಏನ್ ಬೇಕಾದ್ರೂ ಮಾಡಬಹುದು. ನೀವು ಮನೆಯಿಂದ ಹಿಡಿದು ಸಮಾಜದಲ್ಲಿ ಇನ್ನು ಬೇರೆ ಬೇರೆ ಸ್ತರಗಳಲ್ಲಿ ನಾನಾ ರೀತಿಯ ವಿಘ್ನಗಳನ್ನ ನೋಡಿದಿರಿ. ಒಂದು ರೀತಿ ಏನಪ್ಪಾ ಜೀವನ ಇದು ಅನ್ನೋ ತರ ಭಯನೂ ಪಟ್ಟಿದಿರಿ, ಆದ್ರೆ ಹೆದರಿಸಿದಿರಿ. ಇದೇ ಜೀವನ. ತಾವು ಹೇಳ್ತಾ ಇದ್ರಿ ಈ ಜೀವನವೇ ಬೇಡ ಅನ್ನೋ ತರ ಕೆಲವೊಂದ್ಸಾರಿ ಅನ್ಸುತ್ತೆ. ಯಾಕೆ ಹೇಳಿದೆ ಅಂದ್ರೆ ಈ ಕೊರೋನಾ ಬಂದ್ಮೇಲೆ ಸ್ವಲ್ಪ ಆತರ ಆಗ್ಬಿಟ್ಟಿದೆ. ಕೊರೋನಾಗ ಮುಂಚೆ ಅಷ್ಟು ಕಾಣ್ತಿರ್ಲಿಲ್ಲ ನಮ್ಗೆ. ಮಕ್ಕಳಲ್ಲೂ ಬದಲಾವಣೆ ನೋಡ್ತಾ ಇದ್ದಾರೆ. ಪಾಪ ಅನ್ಸುತ್ತೆ, ನಾನೇನು ಅವ್ರೇನು ದೂರ್ತಿಲ್ಲ. ಇಲ್ಲಿ ವ್ಯವಸ್ಥೆನೇ ಒಂಥರ ವಿಚಿತ್ರವಾಗ್ಬಿಟ್ಟಿದೆ. ಶಿಕ್ಷಕನದು ಗೌರವ ಇಲ್ಮೇಲೆ ಅದ್ ಯಾಕೆ ಮಾಡ್ಬೇಕು? ಕಲಿಯೋ ಮಕ್ಕಳು ಬರ್ದೇವ್ರು ಯಾಕೆ ಮಾಡ್ಬೇಕು? ಕ್ಲಾಸ್ ರೂಮ್ಗೆ ಮೊಬೈಲ್ ತತ್ತಾರೆ. ಮೊಬೈಲ್ ನೋಡಿದ್ದು ತಪ್ಪಲ್ಲ ಅಂತ ಹೇಳಲ್ಲ, ಅದು ಇತಿಮಿತಿ ಇಲ್ಲ. ಮನೇಲಿ ನೋಡ್ಬೇಕಾದನ್ನ ಸ್ಕೂಲಿಗೆ ತತ್ತಾರೆ, ಫ್ರೆಂಡ್ಸಿಗೆ ಕೊಡ್ತಾರೆ, 12 ಗಂಟೆ ರಾತ್ರಿ ಚಾಟಿಂಗ್ ಮಾಡ್ತಾ ಕೂತ್ಕೊಂತಾರೆ, ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಇದೆಲ್ಲ ಓದೋ ವಿದ್ಯಾರ್ಥಿಗೆ ಇರಬಾರ್ದು ಅಂತ ನನ್ನ ಡ್ರೀಮ್. ಅದಷ್ಟೇ, ಬೇರೆಯವ್ರು ಏನ್ ತಿಳ್ಕೊಂತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಪುಸ್ತಕನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೂಮ್ ಒಳಗಡೆ ಒಂದು ಮಿನಿ ಲೈಬ್ರರಿ ಮಾಡ್ಕೊಳ್ಳಿ. ಪೇರೆಂಟ್ಸ್ಗೆಲ್ಲ ಹೇಳ್ತಾ ಇರ್ತೇನೆ, ಮುಂದಿನ ಪುಸ್ತಕಗಳು ಯಾವ್ಯಾವ ಓದ್ತೀವಿ ಅನ್ನೋದು ಗೊತ್ತಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಮುಂದೆ ಮಕ್ಕಳು ವಿಷನ್ ಇಟ್ಕೋಬೇಕು. ತಿಳ್ಕೊಂಡವ್ರು ಪುಸ್ತಕಗಳು ಮಾಧ್ಯಮದಲ್ಲಿ ಓದಿ ನಾನು IIT ಓದ್ಬೇಕಾ, ಇಂಜಿನಿಯರಿಂಗ್ ಓದ್ಬೇಕಾ, ಮೆಡಿಕಲ್ ಓದ್ಬೇಕು ಹೇಳಿದ್ನಲ್ಲ, ಇದನ್ನ ಯೋಚನೆ ಮಾಡುವಂತ ಗುಣಗಳ ಪೇರೆಂಟ್ಸು ಹೇಳ್ಬೇಕು, ಶಿಕ್ಷಕರು ನಮ್ಮಂತರು ಹೇಳ್ಬೇಕು. ನಡೆದ ಘಟನೆ, ಈ ಸ್ಕೂಲ್ ಹುಡುಗ ದುಬೈಲಿರೋ ಒಬ್ಬ ರಾಜನ ಮಗನಿಗೆ ಪಾಠ ಮಾಡ್ತಾ ಇದ್ದಾನೆ ಇಂಗ್ಲಿಷ್ ಅಲ್ಲಿ. ಅದನಿಗೆ ಖುಷಿ. ಈಗ ಒಂದು 15 ದಿವಸದಲ್ಲಿ ಮನೆಗೆ ಬಂದಾಗ ಏನಪ್ಪ ಬಂದೆ ಅಂದೆ, ಡ್ರೈ ಫ್ರೂಟ್ಸ್ ತಗೊಂಡ್ಬಂದಿದ್ದ ಅಂತ. ಇದನ್ನ ಯಾಕೆ ತಂದೆ ಅಂತೀನಿ. ಅಲ್ಲೂ ಪ್ರಶ್ನೆ, ಸ್ವಾರ್ಥ ಇರ್ತಾರೆ ಅಂತ. ಇಲ್ಲ ಸರ್, ಹಗ್ಗು ಮಾಡಕ್ ಬಂದಿದ್ದೀನಿ ಅಂತ. ಮಾಡ್ಕ ಅಂದೆ. ಆಮೇಲೆ ಏನು ಅಂದೆ, ಸ್ಕಾಟ್ಲೆಂಡ್ ಹೋಯ್ತಾ ಇದ್ದೀನಿ ನಾನು, ಅಲ್ಲಿ ವಿದೇಶಕ್ಕೆ ಹೋಯ್ತಾ ಇದ್ದೀನಿ MS ಮಾಡಕ್ ಸ್ಕಾಲರ್ಶಿಪ್ ಅಲ್ಲಿ. ದುಬೈಯಿಂದ ಅಲ್ಲಿ ಹೋಯ್ತಾ ಇದ್ದೀನಿ ಸರ್, ನಿಮ್ಮನ್ನ ನೋಡಂಗಾಯ್ತು, ನಮ್ ಸ್ಕೂಲು ದುಬೈನಲ್ಲೂ ಫೇಮಸ್ ಆಗಿದೆಯಲ್ಲ ಅಂತ ಖುಷಿ ಪಟ್ಟೆ ಅಂದ್ರು. ಹೃದಯ ತುಂಬುತ್ತದೆ ಮನುಷ್ಯನ ಸ್ವಾಭಾವಿಕವಾಗಿ. ಏನ್ ಬಂತು ಅಂದೆ. ಅವಾಗ ಹಿಂಗ್ ಹೇಳ್ದ, ನನ್ CEO ಒಬ್ರಿದ್ರು, ನಿನ್ ಹ್ಯಾಂಡ್ ರೈಟಿಂಗ್ ಏನ್ ಹಿಂಗಿದೆಯಲ್ಲ ಅಂತ ಕೇಳಿದ್ರು. ಆಮೇಲೆ ನಾನಿದ್ದನು, ಎಲ್ಲಿದೆ ಈ ಸ್ಕೂಲ್ ಇಷ್ಟು ಚೆನ್ನಾಗಿ ಕಲ್ಸಿದಾರಲ್ಲ ನಿನ್ಗೆ? ಅದು ಬಾಯ್ಸ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯಲ್ಲ, ಹುಡುಗಿಯರು ಬರೀತಾರೆ, ಹುಡುಗರು ಬರೆಯಲ್ಲ. ಆಮೇಲೆ ನಾನು ಇಂತರ ಕರ್ನಾಟಕ ಅಂದೇನೆ, ಅವ್ರಿಗೆ ಗೊತ್ತಾಗಲ್ಲ ಹಾಸನ ಅಂದ್ರೆ ಅಂತ ಹೇಳಿದಾನೆ. ಕರ್ನಾಟಕ ನಂಗೆ ಗೊತ್ತು, ಸೌತ್ ಇಂಡಿಯಾದ ನಾನು ಬರ್ತಾ ಇರ್ತೀನಿ, ತಾಂಜೇನಿಯಾದ ಅಂತ CEO. ಯಾವ್ದು ಹಾಸನ ಕೇಳಿದಿನ, ಯುನೈಟೆಡ್ ಅಕಾಡೆಮಿ. ಗಾಬರಿ ಅಂತೆ, ಏನಪ್ಪ ಇಷ್ಟೊಂದು ಫೇಮಸ್ ಇದೆ ಸ್ಕೂಲು ಅಂತ. ಅವನು ಹೇಳ್ತಾ ಇದ್ದಿದ್ದು ನನಗೆ ಗೊತ್ತಿಲ್ಲ ಇವೆಲ್ಲ. ಮೆಟ್ರೋದಲ್ಲಿ ಹೋಯ್ತಾನಂತೆ, ಯುನೈಟೆಡ್ ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಕೂತಿದ್ರಂತೆ. ಅವ್ರ ಅಮ್ಮಂಗೆ ಫೋನ್ ಮಾಡಿದ್ದಾನೆ. ಆಯ್ತು, ಇದು ಕೊಟ್ಟೆ, ಯಾಕೆ ಬಂದೆ ಅಂದೆ. ನೀನ್ ಇಂಗ್ಲಿಷ್ ಬಗ್ಗೆ ಇಷ್ಟೊಂದು ಹೇಳ್ತೀಯಲ್ಲ, ಇಲ್ಲಿ ನಮ್ ಕೆಲವು ಮಕ್ಕಳುಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಎಷ್ಟು ಹೇಳಿದ್ರು ಭಾಷೆ ಕಲಿಯರೋ ಅಂದ್ರೆ ಕಲಿಯಲ್ಲ, ಬಂದು ನೀನ್ ಹೇಳ್ಬಾರೋ ಅಂತ ಕರ್ಕೊಂಡೋಗಿದ್ದೆ. ಸುಮಾರು 1 ಗಂಟೆ ಮಾತಾಡ್ದ. ಮಕ್ಕಳೆಲ್ಲ ನೋಡ್ತಾ ಇದ್ರು ಅಲ್ಲಿ ಬಿಟ್ಕೊಂಡು.
ನೋಡಿದ್ರೇನಪ್ಪ, ಈಗ್ಲಾರ ಗೊತ್ತಾಯ್ತ. ಇಂಗ್ಲಿಷು ಕಲೀರಿ, ಹಿಂದಿನೂ ಕಲೀರಿ, ಕನ್ನಡ ನಿಮ್ಗೆ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಅದಕ್ಕೆ ಉದಾಹರಣೆ, ಒಬ್ಳು ಲಕ್ಷ್ಮಿ ಅಂತ ಒಂದು ಹುಡುಗಿ ಕರೆಸ್ತೆ, ಅಲ್ಲೇ ಆನ್ ಸ್ಪಾಟ್. ಅವಳು ಲಾಸ್ಟ್ ಇಯರ್ ಡೆಲ್ಲಿಯಿಂದ ಬಂದಾಳೆ, ಈ ಸಿಲೆಬಸ್ ಚುಡ್ದಿರೋದು. ಅವಳು CBSE ಇಂದ ಬಂದಾಳೆ, ಮಿಲಿಟರಿ ಫಾದರ್. ಅವಳು ಕನ್ನಡದಲ್ಲಿ 0. ಆ ಹುಡುಗಿಗೆ ಅಕ್ಷರ ಬರಲ್ಲ. ಆಶ್ಚರ್ಯ ಆಗುತ್ತೆ ನಿಮ್ಗೆ ಇವಾಗ ಹೇಳಿದ್ರೆ. ಆ ಹುಡುಗಿನ ಅವಳೇ ನನ್ಗೆ ಇವತ್ತಲ್ಲ ಲೀಡ್ರು. ಆ ಲೈಬ್ರರಿ ಬಗ್ಗೆ ಹೇಳಿದಾಳು, ಕರ್ದೆ. ಅವಳು ಮಾತಾಡ್ತಾಳೆ. ಆಗ ಹೇಳಿದ್ಲು ಅವಳು, ಈಗ 9th ಸ್ಟ್ಯಾಂಡರ್ಡ್, 2 ವರ್ಷ. ಈಗ ಕನ್ನಡ 97, 98.5. ಇಲ್ಲಿ 10 ವರ್ಷ ಓದಿದ್ರು ಕನ್ನಡದಲ್ಲಿ ತೆಗಿಯಕ್ಕಾಗಲ್ಲ ಅವ್ರಿಗೆ. ಕನ್ನಡ ಹ್ಯಾಂಡ್ ರೈಟಿಂಗ್ ಇಲ್ಲಿ ಕಲ್ತಿರೋದು. B+ ಹೇಳಿದಾಳೆ ಕನ್ನಡ. ನೆಕ್ಸ್ಟ್ A+ ಬರ್ತಾಳೆ ಅವಳು, ನನಗೆ ಗ್ಯಾರಂಟಿ ಇದೆ. ಕನ್ನಡ ಬರ್ದೇ ಇದ್ದ ಹುಡುಗಿ, CBSE ಇಂದ ಬಂದಿರೋ ಹುಡುಗಿ, NCERT ನಲ್ಲಿ ಕ್ಲಾಸ್ ರೂಮ್ 2nd. ಲೆಕ್ಚರ್ ಕೊಟ್ರೆ ಮೈಕ್ ತಗೊಂಡ್ರೆ ಹಿಂದಿಲೂ ಮಾತಾಡ್ತಾಳೆ, ಇಂಗ್ಲಿಷಲ್ಲೂ ಮಾತಾಡ್ತಾಳೆ, ಹಿಂದಿಲೂ ಮಾತಾಡ್ತಾಳೆ. ಖುಷಿ ಆಗುತ್ತೆ. ಯಾಕಿಲ್ಲ ಮಕ್ಕಳು ಮನಸ್ಸು ಮಾಡಿದ್ರೆ? ಆಗ ಅವಳು, ನಿನ್ ಗುಟ್ಟೇನು ಅಂತ ಕೇಳಿದೆ. ಸೀಕ್ರೆಟ್ ಆಫ್ ಸಕ್ಸಸ್, ಸ್ಟಡಿ ಸೀಕ್ರೆಟ್ ಹೇಳು ಅಂದೆ. ಅವಳು ಹೇಳಿದ್ಲು, ಸರ್ ನನ್ನ ಮನೆಯೊಳಗೆ ಒಂದು ಮಿನಿ ಲೈಬ್ರರಿ ಮಾಡ್ಕೊಂಡಿದ್ದೀನಿ ಸರ್. ಇವತ್ತು ನಮ್ಮ ಮನೇಲಿ UPSC ಬುಕ್ ಇದೆ ಸರ್. ನಂಗೆ ಏನೋ ಬೇಜಾರಾಯ್ತು ಅಂದ್ರೆ ಅದ್ರ ಕಂಟೆಂಟ್ ಗಳು ನೋಡ್ತೀನಿ ಸರ್, ಕೆಲವೊಂದು ಹೆಡ್ಲೈನ್ಸ್ ಗಳು ನೋಡ್ಕೊಂತೀನಿ ಸರ್, ಕಾನ್ಸೆಪ್ಟ್ ಬರುತ್ತೆ ಸರ್. ಒಂದು ಹೈಯರ್ ಸ್ಟಡಿಗೆ ಯಾವ್ದು ಬೇಕೋ ಅಲ್ಲಿ ಲೈಬ್ರರಿ ಇಟ್ಟಿದ್ದೀನಿ ಇಂದ್ಲು. ಆಯ್ತಂಗ ನೀನ್ ಒಳ್ಳೊಳ್ಳೆ ಪುಸ್ತಕ ಇದೆಯಲ್ಲ ತಂದು ಸ್ಕೂಲಿಗೆ ಕೊಡು ಅಂದೆ. ಕೊಡ್ತೀನಿ ಇಂದ್ಲು. ಆಮೇಲೆ ಕೆಲವು ಮಕ್ಕಳುಗಳು, ನಿಮ್ಗೆ ಇವತ್ತು ಹೇಳ್ತೀನಿ, ಈಗಲೇ IIT ಕಾಲೇಜ್ ಹತ್ರಕ್ಕೆ ಹೋಗ್ತಾರೆ. ಓದ್ಬೇಕು ಆಂಬಿಷನ್ಸ್ ಇರೋರು ಟೂರ್ ಹೋಗಲ್ಲ ಇವ್ರಂಗೆ. ಈಗ ಕೆಲವರು ಸ್ಕೂಲ್ ಓಪನ್ 3 ದಿವಸ ಆದ್ಮೇಲೆ ಬರ್ತಾರೆ, ಎಲ್ಲೆಲ್ಲ ದೇಶ ಎಲ್ಲ ಸುತ್ತಿ. ಪೇರೆಂಟ್ಸ್ ಇಂದ ಕಲ್ತಿರೋದಿತ್ತು, ರೋಲ್ ಮಾಡಲ್ ಮಕ್ಕಳನ್ನ ಹೆಂಗ್ ಬೆಳೆಸೋದು ಅಂತ. ಎಲ್ಲಾ ಕಡೆ ಹೋಗ್ತಾರೆ. ಬಾಂಬೆಗೂ ಹೋಗಿದ್ದಾರೆ, ಅಲ್ಲಿ ಕಾಲೇಜ್ ತೋರಿಸ್ತಾರೆ, ಫೋಟೋ ತಕೊಂತಾರೆ, ಒಂದ್ 4 ಫೋಟೋ ತಂದು ಅಲ್ಲಿ ಇಟ್ಕೊಂತಾರೆ. ದಿನ ಒಂದ್ ಫೋಟೋ ನೋಡ್ಕೊಂಡು ಓದ್ತಾನೆ. ನಾನು IIT ಹೋಗ್ಬೇಕು, IIM ಹೋಗ್ಬೇಕು, RC ಕಾಲೇಜಲ್ಲಿ ತಗೊಬೇಕು, ರಾಮಯ್ಯ ಕಾಲೇಜಲ್ಲಿ ಸೀಟ್ ತಗೊಬೇಕು, ವಿತೌಟ್ ಡೊನೇಷನ್ ತಗೋಬೇಕು. ನಮ್ಮ ಅಪ್ಪಂಗ್ ₹1 ದುಡ್ಡಿದ್ರು, ಎಷ್ಟೋ ಪೇರೆಂಟ್ ದುಡ್ಡಿರೋರೆ, ಡೊನೇಷನ್ ಕೊಟ್ಟು ಓದಿಸೋ ಕೆಪಾಸಿಟಿ. ನಮ್ಮ ಅಪ್ಪಂಗ್ ₹1 ಖರ್ಚು ಮಾಡಿಸಬಾರ್ದು. ಯಾವ್ದು ರೋಲ್ ಮಾಡಲ್ ಕಾಲೇಜ್ ಹುಡುಕ್ತಾರೆ ನಿಜವಾದ ವಿದ್ಯಾರ್ಥಿಗಳು. ಇದು ಜ್ಞಾನ ಮಂಟಪದಲ್ಲಿ ನಡೆಯುತ್ತೆ ಕೆಲಸ. ಇದೇ ವರ್ಕ್ಶಾಪ್, ಇದೇ ಅನುಭವ ಮಂಟಪ. ಈ ಅನುಭವ ಮಂಟಪನ ನಾನು ಯಾವಾಗ್ಲೂ ಸ್ಪಷ್ಟವಾಗಿ ನನ್ನ ಟೀಚರ್ಗೆ ಹೇಳ್ತಾ ಇರ್ತೇನೆ, ಶೇರಿಂಗ್ ಮಾಡ್ಕೊಳ್ಳಿ. ಇದೇ ಅನುಭವ. ಹೂ ಇಸ್ ದ ಬೆಸ್ಟ್ ಟೀಚರ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ಸ್ ಇನ್ ದ ವರ್ಲ್ಡ್. ಇದನ್ನ ತಯಾರು ಮಾಡ್ತಾ ಇದ್ದೀನಿ. ಅದು ಎಷ್ಟು ಸ್ಪಂದಿಸ್ತಾರೋ, ನನಗೂ ಈ ವಯಸ್ಸಾಯ್ತು, ಆರೋಗ್ಯದ ಕಡೆ ನಿಗಾ ಕೊಡ್ಬೇಕು, ಹೇಗ್ ಮಾಡೋದು ಅಂತ ಚಿಂತನೆಗಳು ನಡೀತಾ ಇದಾವೆ. ಫಾಲೋವರ್ಸ್ ರೆಡಿ ಮಾಡಿದ್ದೀನಿ. ನಮ್ಮ ಹೋಮ್ ಮಿನಿಸ್ಟರ್ಗೂ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ. ನನ್ನ ಸಿಕ್ಕಿದಂತ ಎಲ್ಲ ಪೋಷಕರಿಗೂ ನೀವು ಮನಸ್ಸು ಮಾಡಿ, ಹಳೆ ಸ್ಟೂಡೆಂಟ್ಸ್ ಗಳು ಫೋನ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಅರಿವಿನಿ ಮಾಡ್ಕೊಳ್ಳಿ. ಒಂದು ಸೊಸೈಟಿ ಟ್ರಸ್ಟ್ ಮಾಡಿ, ಅದನ್ನ ಬನ್ನಿ, ನಿಮ್ಗಾಗಿ ಒಂದು ಕ್ಯಾಂಪಸ್ ಮಾಡಿದ್ದೀನಿ, ಮಾಡ್ತೀವಿ ಸರ್, ನಾವಿದೀವಿ ಅಂತ ಕೊಡ್ತಾ ಇದಾರೆ. ಭಗವಂತ ಎಲ್ಲರಿಗೂ ವೀಸಾ ಕೊಟ್ಟಿರ್ತಾರೆ. ಇಷ್ಟೇ ತಾರೀಕು ಇಷ್ಟೇ ದಿವಸ ಇರು, ವಾಪಸ್ ನನ್ನ ಜೊತೆ ಬಾ ಅಂತ. ವಾಪಸ್ ನನ್ನ ಜೊತೆ ಬಾ ಅಂತ ಕರೀತಾನೆ. ಇದು ಒಂದೇ ಸರಿ ಹುಟ್ಟೋದು. ಇದು ಪ್ರತಿಯೊಬ್ಬ ವ್ಯಕ್ತಿ ಮನಸ್ಸಲ್ಲಿ ಅರ್ಥ ಮಾಡ್ಕೊ. ಮತ್ ಹುಟ್ಟಲ್ಲ, ಸರಿಯಲ್ಲ. ಇದು ಮಾರಲ್ ಅಲ್ಲ, ತಿಳ್ಕೊಂಡ್ಬಿಟ್ಟಿದೆ. ಪ್ರತಿಯೊಬ್ಬರು ತಿಳ್ಕೊಬೇಕಿತ್ತು. ಒಂದೇ ಸರಿ ಹುಟ್ಟೋದು. ಯೂಸ್ ಇಟ್ ವೆಲ್ ಅಂತೀನಿ, ಒಳ್ಳೆ ಬಳಸಿ ಅಂತೀನಿ. ಬಹಳ ಒಳ್ಳೆ ಮಾತು. ನಾವು 4-6 ಸಾರಿ ಯಾಕೆ 10 ಸಾರಿ ನಿಮ್ಮನ್ನ ಆಕಾಶವಾಣಿಗೆ ಮಾತಾಡ್ಸ್ಬೇಕಂತ ಅನ್ಕೊಂಡು ಒಂದ್ ರೀತಿಯಲ್ಲಿ ಆಸೆ ಪಟ್ವಿ. ಆದ್ರೆ ನೀವು ಮನಸ್ಸೇ ಮಾಡ್ಲಿಲ್ಲ. ಈಗ ನಮ್ ಜೊತೆ ಸಿಕ್ಕ್ರಿ. ಹತ್ತತ್ರ 2 ಗಂಟೆಗಳ ಕಾಲ ನೀವು ಮಾತಾಡಿದ್ರಿ. ನಾವು ನಿಮ್ಮಿಂದ ವಿಷಯಗಳನ್ನ ತೆಗೆದುಕೊಂತ ಹೋದ್ರೆ ಸಾಕಷ್ಟಿದೆ. ಈಗ ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ವಿ. ನಿಮ್ಮ ಮನೆ ಎಷ್ಟು ಹಳೆದು, ಈ ಮನೆ ಮೂಲ ಯಾರದು, ಆಮೇಲೆ ಜೀವನದಲ್ಲಿ ನೀವು ಇದ್ರು ಇಲ್ಲ ಅನ್ನೋ ತರ ಜೀವನ ಮಾಡಿದ್ರಿ. ಕೆಲವೊಂದ್ಸಾರಿ ನಾನು ಹೀಗೆ ಅಂತ ತೋರ್ಸ್ಕೊಂಡಿದ್ರಿ. ಬಹಳ ಒಂಥರ ವಿಶೇಷ, ವಿಚಿತ್ರ. ಹೇಳಿ. ಇದಕ್ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನನ್ನ ಡ್ರೈವರ್ ಜೊತೆ ನಾನು ಹೋಯ್ತಾ ಇದ್ದೆ, ಆಮೇಲೆ ಹೇಳ್ತೀನಿ. ಮನೆದು ರೋಡಲ್ಲಿ ಹೋಯ್ತಾ ಇದ್ದೆ, ಶಂಕರ್ ಮಠ ರೋಡಲ್ಲಿ. ನಮ್ಮ ಯೂನಿಪಾರ್ಕ್ ಕಾಂಪೌಂಡ್ ಅನ್ನು ಹತ್ತಿ ಈ ಚೀಲ ಹೊತ್ಕೊಂಡಿರೋರು, ಕಸ ಹಾಯಿಸೋರು ನೆಗೆದು ಮಕ್ಕಳದನ್ನ ಡ್ಯಾನ್ಸ್ ಅನ್ನ ನೋಡ್ತಾ ಇದ್ರು. ನೋಡ್ತಾ ಇದ್ದಾಗ ಡ್ರೈವರ್ ಕಾರ್ ನಿಲ್ಲಿಸ್ದ, ಸುಗುಣ ಅಂತ. ಯಾಕ ನಿಲ್ಲಿಸ್ತಾ ಇದ್ಯಾ? ಆ ಹುಡುಗ ನೋಡಿ ಇಲ್ಲಿ ಕಾಂಪೌಂಡ್ ನೆಗೆದು ನೋಡ್ತಾ ಇದ್ದಾರೆ ಅಂತ ಹುಡುಗನ ಓಡ್ಸಕ್ಕೆ. ನಾನು ಅವಾಗ ಅವನಿಗೊಂದು ಮಾತು ಹೇಳಿದೆ, ಮುಂದಕ್ಕೆ ನಡಿ, ಅವ್ನು ಸಂತೋಷ ಪಡ್ತಾ ಇದ್ದಾನೆ, ಅದು ಗಡ್ಡಿ ಪಡಿಸ್ಬೇಡ. ಅವ್ನು ಹುಟ್ಟಿರೋದು ನಿನಗೆ ಗೊತ್ತಿಲ್ಲ, ನೀನೆಲ್ಲಿ ಹುಟ್ಟಿದ್ಯಾ ಅಂತ ಗೊತ್ತಿಲ್ಲ, ನಾನೆಲ್ಲಿ ಹುಟ್ಟಿದೀನಿ ಅಂತ ಗೊತ್ತಿಲ್ಲ. ಹುಟ್ಟಿರೋದು ಗೊತ್ತಾಗಿದ್ದಿದ್ರೆ ನಾವ್ ಲಂಚ ಕೊಟ್ಟು ಯಾರ ಮೇಲೆ ಬೇಕಾದ್ರೆ ಹುಟ್ಬೋದಾಯ್ತಲ್ವಾ ಅಂತ ಹುಡುಗನ ಓದಿಸ್ಬೇಕಾಯ್ತ. ಹುಡುಗ ರೋಡಲ್ಲಿ ಇದ್ದಾನೆ ಇವತ್ತು. ಅಷ್ಟು ಸಂತೋಷ ಪಡಕ್ ಹಕ್ಕಿಲ್ಲ ಅಂದ್ರೆ ನೀನ್ ಎಂತನೋನೆಲ್ಲ ನೋಡ್ಕೊಳ್ಳಿ. ರೆಡಿಯಾ? ಜೀವಮಾನದಲ್ಲಿ ಮರಿಬೇಡ. ಅರ್ಥ ಆಯ್ತಾ? ನಿನ್ ಜೀವಮಾನದಲ್ಲಿ ಇದನ್ನ ಹುಟ್ಟಬೇಕಾದ್ರೆ ಯಾರು ಎಲ್ಲೂ ಗೊತ್ತಿಲ್ಲ. ನೀನು ಡ್ರೈವರ್ ಆಗಿ ಬಂದಿದ್ಯಾ, ನಾನು ಹಿಂದ್ಗಡೆ ಕೂತಿದ್ದೀನಿ, ಆ ಹುಡುಗ ಅಲ್ಲಿ ನೋಡ್ತಾ ಇದ್ದಾನೆ. ಅವ್ರನ್ನ ಬೆಳೆಸಕ್ ನೋಡಲ್ಲ. ಅವ್ನು ಹೇಳ್ದ ಡ್ರೈವರ್ ಬಂದು, ನಾ ಬದುಕಿರೋವರೆಗೂ ನಮ್ಮ ಮರೆಯಕ್ಕಾಗಲ್ಲ ಸರಿ ಪದನ. ಯಾವ್ದೇ ಕಾರಣ ನೆಗ್ಲೆಕ್ಟ್ ಮಾಡಲ್ಲ. ಈ ಹಳೆ ಮನೆನೂ ನೆಗ್ಲೆಕ್ಟ್ ಮಾಡಲ್ಲ. ನೀವು ಮನೆ ವಿಚಾರ ಹೇಳಿದ್ರಿ. ಈ ಮನೆ ಆ ಭಗವಂತನ ಇದರಿಂದ ಮೊದಲನೇ ಎಜುಕೇಶನ್ ಮಿನಿಸ್ಟರ್ ಇನ್ ಕರ್ನಾಟಕ ಆಗೋರು ಅಂಚಂದ್ರ ರಾವ್ ಅನ್ನೋರು ಮನೆ ಇದು. ಅವ್ರ ಆತ್ಮ ಇಲ್ಲಿದೆ. ಅವ್ರ ಆಶೀರ್ವಾದ ನನಗಿರಬಹುದು ಈ ಶಾಲೆ ಒಳಗೆ ನಿನ್ ಮೂಲಕ ಮಾಡು ಅಂತ ನಾನು ನಂಬಿದ್ದೀನಿ. ಅದನ್ನ ಅವ್ರಿಗೆ ನೆಟ್ಟಿರೋ ಗಿಡನೂ ಇಲ್ಲೇ ಇದೆ. ಸೀತಮ್ಮ ಅಂತಲೇ ಆ ಗಿಡಕ್ಕೆ ಹೆಸರಿಟ್ಟಿದ್ದೀನಿ. ಸಪೋಟ ಗಿಡ ನೋಡಿ ಎಷ್ಟು ಎತ್ತರ ಬೆಳೆದಿದೆ. ಇದು 75 ವರ್ಷದ ಮನೆ ಆದ್ರೂ
ನಂಗೆ ತೋರ್ಪಡಿಕೆ ಮನೆಗೆ ಇಷ್ಟಪಡಲ್ಲ. ಮನೆ ಸ್ವಚ್ಛವಾಗಿರ್ಬೇಕು. ನೀವ್ ಯಾರು ಬೇಕಾರ ಬನ್ನಿ, ನಾನು ಆರಡಿ ಮಂಚ ಬಿಟ್ಟು ಎಕ್ಸ್ಟ್ರಾ ಮಲಗಲ್ಲ. ಊಟ ಮಾಡೋದು ಇಷ್ಟ, ಅಡಿಗೆ ಮನೆ ಇದೆ, ಊಟ ಮಾಡ್ಕೊಡ್ತಾರೆ. ಸ್ವಚ್ಛವಾಗಿ ಮನೆ ಇಟ್ಕೊಂಡಿದೀನಿ. ಸ್ನಾನಕ್ಕೆ ಸ್ವಚ್ಛವಾಗಿರ್ಬೇಕು ಅಂತ. ಮನೆ ಏನಾಗಿದೆ ತೊಂದ್ರೆ? ಮನೆ ಬಿದ್ದೋಗಿದ್ಯಾ? ಇಲ್ಲ. ಬೇರೆ ರೀತಿ ತೋರ್ಸೋ ಅಂತದ್ದು ಏನಿಲ್ಲ ಇಲ್ಲಿ. ಅವ್ರು ಹಸಿವೆ ಪಟ್ಟು ಅವ್ರು ಹಾಳ ಬಿಡ್ತಾರೆ ಅಷ್ಟೇ. ಇರೋದನ್ನ ನಾವು ಇನ್ನೊಬ್ಬರಿಗೆ ರೋಲ್ ಮಾಡ್ಲಾಕ್ ಬದುಕಬೇಕು. ಇವನ್ ಸ್ಕೂಲು ಅಷ್ಟೇ, ಯುನೈಟೆಡ್ ಅಕಾಡೆಮಿಯವರು 75ರಿಂದ 80 ವರ್ಷದ್ದು. ನಂಗೆ ಅದು ತುಂಬಾ ಸಂತೋಷ ಇದೆ. ನನಗೆ ಗೊತ್ತಿಲ್ಲದ ವಿಚಾರಗಳು ಅವರ ಆತ್ಮದಿಂದ ಇದೆಲ್ಲ ಬರ್ತಾ ಇದೆಯಾ ಅನಿಸ್ತಿದೆ. ನಾನು ಅಲ್ವೋ ಅನ್ಸುತ್ತೋ ಒಂದ್ಸರಿ ಕೂತ್ಕೊಳ್ತೀನಿ, ಒಬ್ಬರೇ ಯೋಚನೆ ಮಾಡ್ತಾ ಇರ್ತೇನೆ. ನಮ್ ದೇಶ ಡೆವಲಪ್ ಆಗ್ಬೇಕು ಅನ್ನೋದು ನನಗಿದೆ, ಪ್ರಾಮಾಣಿಕವಾಗಿದೆ, ಸ್ವಾರ್ಥ ಇಲ್ಲ ನನಗೆ. ನಾನು ತಿನ್ನೋದಿಷ್ಟೇ ಊಟ. ಅದಕ್ಕೆ ನಾನು ಸಿಂಪಲ್ ಆಗಿರ್ತೀನಿ. ಒಳಗಡೆ ಮಾತ್ರ ಪ್ರತಿಯೊಂದು ಶಾಲೆನೂ ಹಿಂಗ ಆಗ್ಬೇಕು ಅಂತ ಆಸೆ. ಪ್ರತಿಯೊಂದು ಶಾಲೆ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಸಿಬ್ಬಂದಿ ನಮ್ಮಲ್ಲಿರೋರು ಈಕ್ವಲ್ ಆಗಿ ಇರ್ಬೇಕು ಅನ್ನೋದು, ಸಮಾಜ ಬರಬೇಕು ಅನ್ನೋದು. ನಾನು ಭಾಷಣ ಮಾಡೋದಲ್ಲ, ಪ್ರಯೋಗ ಮಾಡ್ತಾ ಇದ್ದೀನಿ. ಸಮಾಜ ತರಕ್ಕೆ ಯಾರೋ ಬಂದು ಹೇಳ್ತಾ ಇದ್ರು, ಊಟ ಮಾಡ್ಬೇಕಾರೆ ನಾವ್ ಎಲ್ಲಿ ಬೇಕಾದ್ರೆ ಊಟ ಮಾಡ್ಬೋದು ಇಲ್ಲಿ ಅಂತ, ಟೇಬಲ್ ಮೇಲೆ ಕೂತಿಲ್ಲ ಅಂತ. ಅದ್ ನನಗೆ ಬಹಳ ಖುಷಿ ಸಿಕ್ತು. ಇದು ನಮ್ಮ ಆಂಟಿಗಳಲ್ಲಿ ಮಾತಾಡೋದು. ಆಂಟಿನ ಪದ ಬಳಸಿದ್ದು ನಾನು ಏಕ್ತಮ. ಎಲ್ಲರಿಗೂ ಗೌರವ ಕೊಡ್ಬೇಕು, ಎಲ್ಲರೂ ಸಮ. ಡೆಸಿಗ್ನೇಷನ್ ಮೇನಲ್ಲ. ಚೇಂಬರ್ ಅಲ್ಲಿ ಮಾತಾಡೋದ್ನು ಒಪ್ಪಲ್ಲ. ಕೇಳ್ರಿ ಯಾರ ಚೇಂಬರ್ ಅಲ್ಲಿ ಮಾತಾಡಕ್ಕೆ ನೀವು ಯಾರನ್ನ ಕರ್ಕೊಂಡ್ ಬಂದ್ ನೋಡಿ. ಇವನಾರವನೆಂದೆರಿಸಯ್ಯ, ನಮ್ಮವ ನಮ್ಮ ಮನೆಯ ಮಗನೆಂದೆರಿಸಯ್ಯ ಅಂತಾರೆ. ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಚಾಚು ಚಪ್ಪದೆ ಮಕ್ಕಳಿಗೆ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಆದ ಅರ್ಥಪೂರ್ಣ, ಆರೋಗ್ಯಪೂರ್ಣ, ಸಮತೋಲನದ ಶಿಕ್ಷಣವನ್ನ ಕೊಡಕ್ಕೆ ಕಲ್ತು ಮಾಡ್ತಾ ಇದ್ದೀನಿ. ಸತ್ಯ ಯಾವ್ದು ಕಾಣುತ್ತೆ ಆ ಕಡೆ ಕೊಡ್ತೀನಿ. ಮುಂದೆ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ನನಗೆ 75 ವರ್ಷ ಆಗಿರ್ಬೋದು. ನಾನು 75 ವರ್ಷದ ಮುಂಚೆ ಹೆಂಗಿರ್ಬೇಕು ಅನ್ನೋದು ಒಂದು ಆಲೋಚನೆ ನಡೀತಾ ಇದೆ. ಆದರ್ಶವಾಗಿ ಹೇಗ್ ಬದುಕಬೇಕು, ಆರೋಗ್ಯದ ಕಡೆ ನಿಗಾ ಕೊಡ್ಬೇಕು. ಆರೋಗ್ಯದೂ ಇಂಪಾರ್ಟೆಂಟ್. ಆರೋಗ್ಯ ಇಲ್ದೇ ನಮ್ದು ಏನೋ ದುರಭ್ಯಾಸ ಇದೆ ಅಂತ ಎಡವಟ್ಟಾಗ್ಬಿಡುತ್ತೆ. ಆರೋಗ್ಯ ಇಟ್ಕೊಬೇಕು, ಈ ಧ್ವನಿ ಇಟ್ಕೊಬೇಕು, ಮಾತನಾಡಬೇಕು, ಮೆಮೊರಿ ಇಟ್ಕೊಬೇಕು. ಆ ಮೆಮೊರಿ ನಿಂತೋ ದಿವಸ ನಾನಾಗೆ ಇನ್ನು ಹೊರಗೆ ಬರ್ತೀನಿ, ಅದ್ರಲ್ಲಿ. ಮರಣವೇ ಮಹಾನವಮಿ ಅಂದ್ರೆ ಅದು ಹಬ್ಬ ಅಂತ, ಅದನ್ನ ಅಷ್ಟೇ ಸ್ವೀಕಾರ ಮಾಡ್ಬೇಕು. ಮರಣ ಅನ್ನೋದು ಸ್ವಾಭಾವಿಕ, ಅದು ದೊಡ್ಡದಲ್ಲ. ಅದು ಮನುಷ್ಯನಿಗೆ ನಾವು ಮಾಡೋ ಕೆಲಸ ಅಮರ. ಈಗ ಸ್ಕೂಲ್ ಬರ್ಕೊಡ್ತೀನಿ ಅಂತ ನಾನು ಇಲ್ಲಿ ಮಾತಾಡ್ತಿಲ್ಲ ಭಾಷಣದಲ್ಲಿ. ನಾನು ನನ್ನ ಶಿಕ್ಷಕರು ಅಷ್ಟು ಜನ ಕೂತಾಗ್ಲೂ ಹೇಳಿದ್ದೀನಿ, ನೀವೇ ಹೇಳ್ಬಿಡಿ ಬೇಕಾರೆ ಅಂತ. ಯಾಕೆಂದ್ರೆ ಸರ್ಕಾರದ ಸಂಬಳ, ನಾನು ಅಮರ ಆಗಲ್ವಾ? ನೀವು 130-140 ಜನಕ್ಕೆ ಕೂತ್ಕೊಂಡ್ ತಿನ್ಬೋದು. ಜೀವನದಲ್ಲಿ ತಾವು ಬೆಳೆದ್ರಿ, ನೂರಾರು ಸಾವಿರಾರು ಜನಗಳನ್ನ ಬೆಳೆಸಿದ್ರಿ, ಲಕ್ಷಾಂತರ ಮಕ್ಕಳನ್ನು ಬೆಳೆಸಿದ್ರಿ. ಪಡ್ತಾ ಇದ್ದೀನಿ. ಹೋರಾಟ ಮಾಡ್ತಲೇ ಸಂತೋಷ ಪಡ್ತಾ. ನನ್ನ ಗುರಿ ಮುಟ್ಟಕ್ಕಾಗಿ ಹೋರಾಟ. ಹಠ ಅಂದ್ರೆ ಈ ಜನಗಳ ಬಾಯಿಗಳಿಗೆ ಆಹಾರ ಆಗದಂಗ್ ಬದುಕ್ಬೇಕಲ್ಲ, ಕಲ್ಸಿದೆ. ನಾನು ಹೆಂಗ್ ಹೋಗ್ಬೇಕು ಈ ಸಮಾಜದೊಳಗಡೆ ಅನ್ನೋದನ್ನ ನಮ್ಮನ್ನ ನೋಡೋದು ಚೇಂಜ್ ಮಾಡಿ. ನಾವು ಅವ್ರ ಹೆಂಗಿರ್ಬೇಕಪ್ಪ, ಇಷ್ಟು ಜನ ಇದಾರೆ, ಈಗ ನಾ ಇದ್ರೆ ನಮ್ಮ ಪ್ರೆಸಿಡೆಂಟ್ ಹಂಗಿರ್ಬೇಕು ಅಂತಾರೆ. ಅಷ್ಟಕ್ಕಿಂತ ಆಸ್ತಿನಿ ಅದು ಬೇಡ. ತಾವು ಪದವಿ ಮಾಡ್ಲಿಲ್ಲ, ಆದ್ರೂ ಪದವಿಗಿಂತ ಉನ್ನತವಾದ ವ್ಯಾಸಂಗ ಮಾಡಿದ್ರಿ. ಸಾಕಷ್ಟು ಪುಸ್ತಕಗಳನ್ನ ಓದಿದಿರಿ, ಆಮೇಲೆ ಕ್ಯಾಸೆಟ್ಗಳನ್ನ ಗಮನಿಸಿದಿರಿ, ಉಪನ್ಯಾಸಗಳನ್ನ ಗಮನಿಸಿದಿರಿ, ನೂರಾರು ಜನಗಳ ಭಾಷಣವನ್ನ ಗ್ರಹಿಸಿಕೊಂಡಿದಿರಿ. ಆಮೇಲೆ ನಿಮ್ದಾದ ಅನುಭವಗಳನ್ನ ಏನು ಮುಂದಿಟ್ಕೊಂಡು ಜೀವನವನ್ನ ಗಟ್ಟಿಗೊಳಿಸಿಕೊಂಡಿದಿರಿ. ಇದು ಬಹಳ ಶ್ರೇಷ್ಠವಾದದ್ದು. ಇನ್ನು ಈಗ್ಲೂ ನೀವು ಸುಮ್ನಿಲ್ಲ, ಗಮನಿಸ್ತಾ ಇದೀರಿ, ಮುಂದೆ ಸಾಕ್ತಾ ಇದೀರಿ, ಆಮೇಲೆ ಅನೇಕರನ್ನ ಎಳ್ಕೊಂಡು ಹೋಗ್ತಾ ಇದೀರಿ ಅಲ್ವಾ? ಮನಸ್ಸಲ್ಲಿರೋದು ಹೇಳ್ಬಿಡ್ತೀನಿ. ಅಮೆರಿಕದ ಮೊದಲನೇ ಅಧ್ಯಕ್ಷರಿದಾರಲ್ಲ, ಅಬ್ರಹಾಂ ಲಿಂಕನ್, ಅದೊಂದು ಸ್ಲೋಗನ್ ಇದೆ, ಯಾರನ್ನು ಗುಲಾಮ್ನಾಗಿ ಇಟ್ಕೊಂಬೇಡ, ನೀನು ಇರಬೇಡ ಅಂತ ಹೇಳ್ತಾನೆ. ಅದು ನಾನು ಚಾಚು ಚಪ್ಪದೆ ಕಮಿಟ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ನಾನು ಗುಲಾಮ್ರಾಗಿ ನೋಡಲ್ಲ, ಯಾರನ್ನು ನೋಡ್ಕೂಡ್ದು. ನಾನು ಯಾರೋ ಬಾಸ್ ಅಂತ ಬಂದ್ರೆ ಅಲ್ಲೇ ಸಿಟ್ಟಾಗ್ಬಿಡ್ತೀನಿ, ಅಲ್ಲೇ. ಅದಕ್ಕೆ ಡೆಸಿಗ್ನೇಷನ್ ಕರೆಯಕ್ಕೂ ಬಿಡಲ್ಲ. ಎಲ್ಲರಂತೆ ನಾನು ಇರ್ಬೇಕಲ್ವಾ? ಸಮಾಜ, ಮನೆ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಮನೆ ಒಳಗೂ ಹಂಗೆಯ ಅಲ್ವಾ? ಸಮಾಜವಾಗಿರ್ಬೇಕು. ಒಂದು ವೀಕ್ ಹುಡುಗ ಇದ್ರೆ ಮನೇಲಿ ತಾಯಿ ಆ ಕಡೆನೆ ಹೋಗ್ಬಿಡ್ತಾಳೆ. ಹಂಗ ನಾನು ಯಾರೋ ವೀಕ್ ಇರೋ ಕಡೆ ಹೋಗ್ಬಿಡ್ತೀನಿ, ಅವ್ರ ತರ್ತೀನಿ. ಪಾರ್ಶ್ವನಾಥ್ ಅಂತ ನಮ್ಮ ಹತ್ರ ಇದ್ದಾನೆ, 44 ವರ್ಷದಿಂದ ಹುಡುಗ, ಮೆಂಟಲಿ ರಿಟಾರ್ಡೆಡ್. ಅವನು ದೇವ್ರು ಅಂತೀನಿ, ನಮ್ಮ ಅಂದೇವ್ರು ಅಂತ ಹೇಳ್ತೀನಿ. ಹುಡುಗನಿಗೆ ಅವ್ನಿಗೊಂದು ಸರ್ಕಲ್ ಕಟ್ಸಿದಿರಿ, ಪಾರ್ಶ್ವನಾಥ ಸರ್ಕಲ್ ಅಂತ, ನನ್ನ ಕ್ಯಾಂಪಸ್ ಅಲ್ಲಿ. ನೋಡ್ರಿ, ಅವನ ಅದೃಷ್ಟ ನನಗಿದೆ. ಅವನಷ್ಟು ನಿಷ್ಠ ನಂಗೆ ಸಿಗ್ತಲೇ ಇಲ್ಲ. ನಿಷ್ಠಾವಂತರು ಬಹಳ ಹುಡುಕ್ಬೇಕು, ಓದಿದವರಿಗೆ ತಿದ್ದಬೇಕು. ಇವನಿಗೆ ತಿದ್ದಂಗೆ ಇಲ್ಲ. ಕೀ ಕೊಟ್ಟೋಗ್ಬಿಟ್ರಲ್ಲ, ಅಲ್ಲೇ ಇಟ್ಕಂತ ನೋಡೋಣ, ಇಸ್ಕೊಳ್ಳಿ ಈ ಸಾಮಾನ್ ತಗೊಂಡಾಗ ಅವ್ರಿಗೆ ಕೊಟ್ಟು ಬಾ ಅಂದ್ರೆ ಮಧ್ಯಾಹ್ನ ಬಂದ್ ಕಿತ್ಕೊಳ್ಳಿ, ಅವ್ನು ಮೆಂಟಲಿ ಇಟ್ಕೊಂಡು ಹೊಡಿತಾನೆ, ತಗೊಂಡಾಗ ಅವ್ರಿಗೆ ಕೊಡ್ತಾನೆ. ಇಂಥ ಹುಡುಗರುಗಳು ಇವತ್ತು ಸಿಕ್ಕಲ್ಲ, ಬಹಳ ಕಷ್ಟ ಇದೆ. ನಾನು ಅವರನ್ನೇ ಪ್ರೀತಿ ಮಾಡ್ಸಕ್ತೀನಿ. ಒಂದ್ಸರಿ ತಿಳುವಳಿಕೆ ಇಲ್ದರೆ ಸಣ್ಣ ತಪ್ಪು ಮಾಡಿ ಬಂದಿರ್ತಾರೆ, ಕಳ್ತನ ಏನಾರೋ ಒಂದ್ ಮಾಡಿ, ಇಂಥ ವ್ಯಕ್ತಿಗಳನ್ನ ಕೀನೇ ಅವ್ರ ಕೈ ಕೊಡ್ತೀನಿ. ಹೆಂಗ್ ಕದೀತಾನೆ? ಸತ್ವಲ್ಲ, ಇದು ನಡೆದ ಪ್ರಯೋಗಗಳು. ಅವ್ರ ಕೈಗೆ ಕೀ ಕೊಟ್ಬಿಡ್ತೀನಿ, ಕದಿಯಲ್ಲ. ಇದು ಪ್ರಯೋಗಕ್ಕೆ ಎಲ್ಲರೂ ಮಾಡ್ಬೇಕು. ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಹೋಗ್ತೀವಿ. ಅವ್ನ ಆಳು ಕಾಳು ಅವ್ನ ಇಂತಾನು ಅವ್ರು ಮಾಡೇ ಮಾಡ್ತಾರೆ, ಆಸೆ ಬರ್ತವೆ. ಅವ್ನ್ ತಪ್ಪಿಲ್ಲ, ನಾವು ಕದ್ದಿಟ್ಟಿರ್ತೀವಿ, ಕದೀತಾರೆ. ನಾನು ಅದು ಇಷ್ಟಪಡಲ್ಲ. ನಿರಾಳವಾದ ಜೀವನ ಬೇಕು ಅಂದ್ರೆ ಎಲ್ಲ ಓಪನ್ ಇರ್ಬೇಕು. ಹೆಂಗಾಗುತ್ತೆ? ಈಗ ಇಂಗ್ಲೆಂಡ್ ಅಲ್ಲಿ ಹೇಳಿದೆ, ಕಾಂಪೌಂಡೇ ಇಲ್ಲ ಅಲ್ಲಿ. ನಂಗೆ ಖುಷಿ ಅದು. ಗ್ರಿಲ್ಸ್ ಇಲ್ಲ. ನಮ್ ದೇಶದಲ್ಲಿರೋ ಗ್ರಿಲ್ಸ್ ಎಲ್ಲ ಎಷ್ಟು ಟನ್ ಆಗ್ಬೋದು ಆ ಕಡೆ. ಅಲ್ಲಿ ಗ್ರಿಲ್ಸ್ ಇಲ್ಲ, ಬರೀ ಗಾಜು ಹಿಂಗೆ
ನಾನು ಇಂಗ್ಲೆಂಡ್ ಅಲ್ಲಿ ಹೋಗಿ ನೋಡ್ತಾ ಇರ್ತೀನಿ, ನಮ್ಮ ಮಗಳಿದ್ದಾಳೆ, ಒಬ್ಬ ಈ ಕಾಂಪೌಂಡ್ ಇಲ್ಲ, ಓಪನ್ ಆಗಿರ್ಬೇಕು, ಯಾರು ಕಳ್ರಿಲ್ಲ. ನಾನು ನೋಡ್ತೀನಿ ಕಳ್ರನ್ನ, ಪಾಪ ಅನ್ಸುತ್ತೆ. ಪಿಕ್ ಪ್ಯಾಕೆಟ್ ಮಾಡೋರ್ನೆಲ್ಲ ತಡಗ್ ಹಾಕ್ತಾರೆ. ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಶಿಕ್ಷಣ ಕೊಟ್ರೆ ಈ ಸರ್ಕಾರದ ಕರ್ತವ್ಯಗಳು ನಾವು ಒಬ್ರು ಮಾಡಕ್ಕಾಗಲ್ಲ. ಅದಕ್ಕೆ ನನ್ನ ಸಂಸ್ಥೆ ಒಳಗೆ ಅದನ್ನ ಪ್ರಯೋಗ ಮಾಡ್ತಾ ಇದ್ದೀನಿ. ಯಾರು ಕಳ್ರಿಲ್ಲ ಅಂತ ನಂಬಿಡ್ತೀನಿ. ನಮ್ ಡ್ರೈವರ್ ಇರ್ಲಿ, ನಿಂದೆ ಕಳ ಬಸ್ ನೀನೇ ತಗೋಗೋ ಅಂತೀನಿ. ಹೋಗಪ್ಪ ಬಸ್ ನೀನೇ ಓಡ್ಸ. ಅಂಗಡಿ ನಮ್ದು ಉಷಾ ಅಂಗಡಿ ಅಂತ ಇದೆ ಇಲ್ಲಿ, ಸತ್ಯ ಘಟನೆ. ಈಗಲೂ ಡಾಕ್ಟರ್ ವೇಣು ಅಂತ ಇದಾರೆ, ಹೋಗ್ರಿ ಎನ್ಕ್ವೈರಿ ಮಾಡಿ ಇಂಟರ್ವ್ಯೂ ಮಾಡ್ರಿ. ಅವ್ರಿಗೆ ಏನ್ ಹೇಳ್ದೆ ಕೇಳ್ರಿ. ಬಂದ್ರು, ನಿಮ್ಗೆ ಏನೋ ಲಾಭ ಬಂದ್ರೆ ಒಂಚೂರು ಬಾಡಿಗೆ ಅಂದಂಗೆ ಯಾವ್ದೋ ರೀತಿ ಬಾಡಿಗೆ ಅಂತ ಕೊಡಲ್ಲ, ಅಗ್ರಿಮೆಂಟು ಇಲ್ಲ, ಅಡ್ವಾನ್ಸ್ ಅದೇ ಖರ್ಚು ಕೊಡಪ್ಪ ಊಟಕ್ಕೆ ಅಂತೀನಿ. ಅದು ಮಾಲೀಕ ಆಗಿದ್ದ ತಪ್ಪಿಗೆ. ಇದು ಘಟನೆ. ಇವರು ಅಂತಲ್ಲ, ನಾನು ಎಲ್ಲೂ ಕೇಳಲ್ಲ, ಯಾರನ್ನು ಏನು ಕೇಳಲ್ಲ. ನಮ್ ಮುಷ್ಟಿ ಅನ್ನ ತಿನ್ನೋದು, ನೆಮ್ಮದಿ ಬೇಕು, ಪ್ರೀತಿ ಬೇಕು. ಆಗಂತೂ ಪ್ರೀತಿ ಸಿಕ್ಲಿಲ್ಲ ಬೈ ಬರ್ತ್ ಡೇಸ್ ಟೈಮ್ ಅಲ್ಲಿ. ಈಗ 75 ವರ್ಷ ಬಂದೈತೆ, ನಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಅವ್ರಿಗೆ ಸಾರ್ಥಕ ಜೀವನ ಮಾಡ್ಬೇಕು, ಅದು ನಮ್ಗೆ ನೋಡಿ 100 ಜನ ಕಲಿಬಹುದು ಅಂತ ಪ್ರಯತ್ನ ಮಾಡ್ತಾರೆ. ದ್ವೇಷ ಮಾಡೋದಂತೂ ಹತ್ತ ಸೇರ್ಸಲ್ಲ. ನನ್ನಲ್ಲ, ಬೇರನ್ನ ದ್ವೇಷ ಮಾಡಿದ್ರೆ ಸಿಟ್ಟಾಯ್ತು. ಅಸೂಯೆ ಪಡೋನ್ ಇಷ್ಟಪಡಲ್ಲ, ಅದಕ್ಕೆ ಔಷಧಿ ಇಲ್ಲ ತಿಳ್ಕೊಂಡ್ರೆ. ಈ ಅಸೂಯೆ ಪಡೋ ಜನ ತುಂಬಾ ಇದಾರೆ. ಈಗ ಸ್ಕೂಲ್ ಮೇಲೆ ಅಸೂಯೆ ಇರುತ್ತೆ, ಒಂದ್ ಸಂಸ್ಥೆ ಮೇಲೂ ಇರುತ್ತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಚೆನ್ನಾಗಿದ್ರಲ್ಲ ಈ ಊರು ದೇಶ. ಜೀವನ ಅನ್ನೋದು ಒಂದು ಕ್ಲಿಷ್ಟಕರ ಸಂಗತಿ ಅಂತ ಬಹಳ ಜನ ಮಾತಾಡೋದಿದೆ. ಆದ್ರೆ ಇಷ್ಟು ಸುಲಭ ಆಗಿದೆ ಅಂತ ಅನ್ಕೊಂಡು ನಿಮ್ಮಂತವ್ರು ತೋರಿಸ್ತದ್ರಿ. ಬಾಲ್ಯದ ದಿನಗಳಲ್ಲಿ ಮನೆಯಲ್ಲೂ ಪ್ರೀತಿ ಕಾಣ್ಲಿಲ್ಲ, ಏನೆಲ್ಲ ಸಮಸ್ಯೆಗಳು ಸವಾಲುಗಳನ್ನ ಎದುರಿಸಿದ್ರಿ. ಈಗ ತಾವು ಪ್ರೀತಿಯನ್ನ ಕಂಡಿದ್ರಿ, ಪ್ರೀತಿಯನ್ನ ಧಾರೆ ಎರೆದಿದ್ರಿ ಅನೇಕರಿಗೆ. ಇದೊಂಥರ ಸಾರ್ಥಕವಾದ ಜೀವನ. ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಹೋದ್ರೆ, ಕಾಯಕ ಮಾಡ್ತಾ ಹೋದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಿಮ್ಮಂತವರು ದೊಡ್ಡ ಉದಾಹರಣೆಯಾಗಿ ನಿಲ್ಬಲ್ತಾರೆ. ನಿಮ್ಮಂತಹ ವ್ಯಕ್ತಿಗಳು ಸಮಾಜದಲ್ಲಿ ಆದರ್ಶಪ್ರಾಯರಾಗಿ ಕಾಣಿಸ್ತಾರೆ. ತಾವು ಹೇಳಿದಂಗೆ ಈ ಶಾಲೆ ಕಟ್ಟಿದ ಸಮಯದಲ್ಲಿ ಸ್ವಲ್ಪ ಸೀನಿಯರ್ ಟೀಚರ್ಸ್ಗಳು ಬರ್ತಾ ಇದ್ರು, ಹೊರಗಡೆ ಸ್ಕೂಲ್ ಇದ್ದ ರಿಟೈರ್ಡ್ ಆದರು. ಅವರು ನನ್ನನ್ನ ಒಳಗ್ ಕರೆದ್ರು. ನಾನೊಂಥರ ಪೆದ್ದನ್ ತರನೇ ಇದ್ದೆ ಆಗ. ವಿಶ್ವನಾಥ್ ಅವರೆಲ್ಲ ನೆನಪಿದೆ ನನಗೆ. ಈ ಒಳಗ್ ಕರ್ಕೊ ಬರೋರು ನನ್ ಮಕ್ಳಿಗೆ ಓದೋ ಟೈಮಲ್ಲಿ. ನೀವು ಇಷ್ಟೊಂದು ನಂಬ್ತಿರಲ್ಲ, ಜಾಸ್ತಿ ಆಯ್ತಲ್ಲ ನೀವು ನಂಬಿಕೆ ಇಟ್ಕೊಳೋದು. ಬಿಡಿ, ನಂಬಿದೀನಿ, ಮೋಸ ಮಾಡಿದ್ರೆ ಅವ್ರು ಹಾಳಾಯ್ತಾರೆ, ನಾನೇ ಹಾಳಾಯ್ತೀನಿ. ನಾನು ನಂಬಿರೋದು ನಿಜ ಅಂದೆ. ನಿಜವಾದ ಪ್ರೀತಿನೇ ಕೊಡೋದು, ಒರಿಜಿನಲ್ಲೇ. ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಅಂತೀನಿ, ಆರ್ಟಿಫಿಷಿಯಲ್ ಮಾತು ಆಡಲ್ಲ ಅಂತೀನಿ. ಅದ್ರ ಒಬ್ರ ಇಬ್ರ ಮಾಡಿ ಅವ್ರು ಹಾಳಾಯ್ತಾರೆ, ನಾನೇ ಹಾಳಾಗಣ. ನನ್ನ ಊಟ ನಾನ್ ಮಾಡ್ತೀನಿ ತಿನ್ನಿ. ಈಗಲೂ ಈಗಳಿಗೆಲ್ಲ ಹೇಳ್ತೀನಿ, ಸ್ಕೂಲ್ ನಡೆಯೋರ್ಗು ಸುಮ್ಕಿರ್ತೀನಿ. ನಡೆದ್ರೆ ನಂದು ಪ್ರಕೃತಿದು. ಪ್ರಕೃತಿ ಮುಂದೆ ನಾವ್ ಯಾರು ಏನೂ ಅಲ್ಲ, ಕೋಳಿಮಟ್ಟೆ ಜೀರೋ. ಅದಕ್ಕೆ ನಮ್ ಶೂನ್ಯ ಪೀಠ ಅನ್ನೋದು ಅನುಭವ ಮಟ್ಟದಲ್ಲಿ ಏನೂ ಇಲ್ಲ. ಇದು ಪ್ರಕೃತಿ ನಿಯಮ. ನಾಳೆ ದಿವಸ ಸಂಸ್ಥೆಗೆ ಏನಾಗುತ್ತೆ ನನಗೂ ಗೊತ್ತಿಲ್ಲ. ನಾನ್ ಕಟ್ಟಿದ್ದು ಅಂತಲೂ ಹೇಳಂಗಿಲ್ಲ. ಇದು ನಂದು ಅಲ್ಲ ಸ್ಕೂಲು. ನನ್ ಪರ್ಮನೆಂಟ್ ಮನೆ ಮೇಲೆ ಇರೋದು, ಒರಿಜಿನಲ್. ಇದು ಆಧ್ಯಾತ್ಮಿಕ ವಿಚಾರ ಅಲ್ಲ, ಆಡ್ಕೊಂತಾರೆ ಇದನ್ನು. ಅದಕ್ಕೆ ನಾನು ಇವತ್ತು ನಿಮ್ಗೆ ಇಂಟ್ರಿಗೆ ಇಷ್ಟು ದಿವಸ ಆದ್ರೂ ಬರಲ್ಲ ಇದ್ದಿತ್ತು. ಇದು 8 ಜನ ಟೀಕೆ ಮಾಡ್ತಾರೋ ಅದನ್ನು ಹೇಳ್ಬಿಡ್ತೀನಿ. ನನಗೊಂಥರ ಭಯ. ಸುಮ್ನೆ ಟೀಕೆಗೆ ಒಳಪಡಬಾರ್ದು ಅಂತ ಬರಲ್ಲ ಅಂದಿದ್ದು. ಅದೊಂದೇ ಅಲ್ಲ, ನಾನು ಇವತ್ತರೆಗೂ ಈ ಶಾಲೆ ಹುಟ್ಟದಾಗ್ಲಿಂದನು ಒಬ್ಬ ವ್ಯಕ್ತಿಗೂ ಈ ಶಾಲೆಗೆ ಸೇರಿಸಿ ಅಂತ ಹೇಳಿ ನನ್ ಶಾಲೆ ಆಗ್ಬಿಡುತ್ತಲ್ಲ ಅದು. ಅವರಾಗೆ ಬಂದ್ರು, ಪ್ರಕೃತಿ ಬಂದಂತೆ ಅದಾಗೆ ಬೆಳೀತು. ಗಲ್ಲಿ ಒಳಗೆ ಅದ 12 ಅಡಿ 14 ಅಡಿ ರೋಡ್ ಇದೆ, ಅಲ್ಲಿ ಸ್ಕೂಲ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಆ ಸ್ಟೋರಿ. ಮಾಡಿದಾಗ ಅದಕ್ಕೊಂದಷ್ಟು ಬಂದು, ನೀವೇನು ಈ ಗಲ್ಲಿ ಮಾಡಿದ್ರೆ ಮೇನ್ ರೋಡ್ ಅಲ್ಲ ಮಾಡೋದು, ಕಾರ್ ನಿಲ್ಸಕ್ ಜಾಗ ಇಲ್ಲ, ಅದೆಲ್ಲ ಇದಷ್ಟು ಶುರು ಮಾಡಿದ್ರು. ಸ್ಕೂಲ್ ಚೆನ್ನಾಗಿದ್ರೆ ಬರ್ತಾರ್ರಿ. ನೀವು ಮಕ್ಕಳಿಗೆ ಏನ್ ಮಾಡ್ತೀರಾ ಅನ್ನೋದು ನೋಡ್ತಾ ಇರ್ತಾರೆ. ಯಾರು ಏನ್ ಪೆದ್ರಲ್ಲ. ಪ್ರತಿ ಪೋಷಕನಿಗೂ ತನ್ನ ಮಗನ ಹೆಂಗ್ ಎತ್ತಬೇಕು ಅನ್ನೋದು ಜಡ್ಜ್ ಮಾಡ್ತಾನೆ, ಹುಡುಕೊಂಡ್ ಬರ್ತಾರೆ. ಅದಕ್ಕೆ ಅನೇಕ ಉದಾಹರಣೆಗಳು ನನ್ನ ಸಿಗ್ತವೆ. ಈಗ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ನಂಗೆ ರೋಲ್ ಮಾಡ್ಲಿ ಅನ್ನೋದಕ್ಕೆ. ಬೆಂಗಳೂರಿನಲ್ಲಿ ಫೇಮಸ್ ಹೋಟೆಲ್ ಇದೆ ಒಂದು, ವಿದ್ಯಾರ್ಥಿ ಭವನ್. ವಿದ್ಯಾರ್ಥಿ ಭವನ್ ಯಾರು ಟಿಫನ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. 100 ವರ್ಷದ ಹೋಟ್ಲ್ ಅದು. ಸ್ವಚ್ಛತೆ A+ ಇದೆ. ಯೂಟ್ಯೂಬ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾರು. ವಿದ್ಯಾರ್ಥಿ ಭವನ್ 25 ದೋಸೆ ಹಿಂಗ್ ಇಟ್ಕೊಂಡ್ಬಂದು 20 ಇಡ್ತಾ ಇರ್ತಾರೆ. ನಾನ್ ನೋಡಕ್ಕಾಗೆ ಹೋಗಿದ್ದೆ, ಕೇಳಿದ್ದೆ. ಆ ಸ್ವಚ್ಛತೆ, ಆ ಕ್ಲೀನು, ಅದೇ ರುಚಿ. 100 ವರ್ಷದಲ್ಲಿ ಹೆಂಗಿತ್ತ ದೋಸೆ ಇವತ್ತು ಹಂಗೆ ಇದೆ. ಶಾಲೆನೂ ಅಷ್ಟೇ. ಬಿಲ್ಡಿಂಗ್ ಕಟ್ಟ ಯಾರೋ ಬರಲ್ಲ, ಹೃದಯ ಕಟ್ಟ ಅಂತ ಜನ ಬೇಕು ನನ್ಗಲ್ಲಿ. ಆ ಒಳಗಿರೋರು ಹೃದಯವನ್ನ ಯಾರು ಕಟ್ತಾರೋ ಅದು ನಿಜವಾದ ಶಾಲೆ. ಜಗತ್ತಿರೋರ್ಗೂ ಹೇಳ್ತಿರ್ಬೇಕ, ನಾನು ಬದುಕಿರೋರ್ಗೂ ಫಸ್ಟ್ ಹೃದಯ ಕಟ್ಟೋ ಜನ ಕಟ್ಟಬೇಕು. ಬಹುಶಃ ಯಾವ ಮಕ್ಕಳು ಬೇಕಾದ್ರೂ ಕೇಳಿ, ಯುನೈಟೆಡ್ ಮಕ್ಕಳನ್ನ ನಮ್ ಕಾಲೇಜ್ನಾರೇ ಬಂದು ಹೇಳ್ತಾರೆ. ದೊಡ್ಡ ದೊಡ್ಡ ಕಾಲೇಜ್ನಾರೆಲ್ಲ ಎಲ್ಲಿಂದ ಕಳ್ಸಿದ್ರಿ ಮಕ್ಕಳನ್ನ ಅಂತಾರೆ ಆ ಕಾಲೇಜ್ನಾರು. ಈಗ ಮಾರ್ಕ್ಸ್ ಕಾರ್ಡ್ ತಗೊಂಡ್ ಬಂದ್ಯಾರೆ ರೀ, ನಿಮ್ ಸ್ಕೂಲ್ ಹುಡುಗ್ರೆ ಕಟ್ರಿ. ಕೊನೆ ಪ್ಲೇಸ್ ಇದ್ರು ಹೆಂಗಿರ್ತಾರ್ರಿ, ನಡ್ತೇರಿ. ಎಲ್ಲ ಒಂದ್ 2-3% ತಪ್ಪು ಮಾಡಿರ್ತಾರೆ. ಅವ್ರಿಗೂ ಅವಾಗ ಗೊತ್ತಾದಂಗೆ ದುಃಖ ಪಡ್ತೀನಿ. ಮತ್ತೆ ಕರ್ಸಿದೀನಿ, ಪೇರೆಂಟ್ಸ್ ಮೂಲಕ ಫೋನ್ ಮಾಡ್ತೀನಿ. ಆ ಹುಡುಗ ಹಾಳಾದ್ರೆ ನಂಗೆ ಹಾಳಾದಂಗ ಆಗ್ಬಿಟ್ಟು. ನನಗೆ ಕೆರಿಯರ್ ಅಲ್ಲೂ ಸಕ್ಸಸ್ ಆಗ್ಬೇಕು, ನನ್ನ ಆಂಬಿಷನ್ಸ್. ಓದ್ಬೇಕಾದ್ರೂ ಸಕ್ಸಸ್ ಆಗ್ಬೇಕು, ಅವನಿಗೆ ಯಾವುದೇ ಪೋಸ್ಟ್ ಹೋದ್ರೂ ಗ್ರೇಟ್ ಆಗ್ಬೇಕು. ಇದು ನನ್ನ ನಿಜವಾದ ಕಲ್ಪನೆ. ನನ್ನ ಜೀವನದಲ್ಲಿ ತೀರ್ಮಾನ ತಗೊಂಡಿದ್ದೇನೆ. ನಮ್ಮ ತಾಯಿ ತಂದೆ ಎದುರು ಪ್ರಾರ್ಥನೆ ಮಾಡಿದ್ರು ಅದೊಂದೇ, ಗ್ರೇಟ್ ಅಂತ ಆಗ್ಬೇಕು. ಈ ಆಂಟಿ ಕಸ ಗುಡಿಸ್ತಾ ಇದ್ದಾಳೆ, ಜಗತ್ತಲ್ಲೇ ಅವಳನ್ನು ಕಸ ಗುಡಿಸ್ಬಾರ್ದು. ಆ ಗುಡಿಸಿರೋ ಓಣಿ ಇದೆಯಲ್ಲ ಅಷ್ಟು ಸ್ವಚ್ಛವಾಗಿರಬೇಕು. ಆಮೇಲೆ ಮೊಬೈಲ್ ಬಗ್ಗೆ ಮಾತಾಡ್ತೀನಿ. ಮೊಬೈಲು ಬೇಡ ಅಂತ ನಾನು ಯಾರಿಗೂ ಇವತ್ತಿನವರೆಗೂ ಹೇಳಿಲ್ಲ, ನಾಳಿಗೂ ಹೇಳಲ್ಲ.
ಅಷ್ಟೇ ಅಪಾಯನೂ ಇದೆ. ಇತಿ ಮಿತಿ ಅಂತ ಇರುತ್ತೆ. ಮಕ್ಕಳಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಕಲಿಸಬೇಕು. ತಾವು ಎಷ್ಟು ದೇಶಗಳಿಗೆ ಭೇಟಿ ಮಾಡಿ ಬಂದಿದ್ರಿ, ಅಲ್ಲಿಯ ವಿಚಾರ ಹೇಳ್ತಾ ಇದ್ರಿ, ಸ್ವಚ್ಛತೆ, ಶುದ್ಧತೆ, ಅರ್ಪಣಾ ಮನೋಭಾವನೆ ಇವೆಲ್ಲವೂ ನಮ್ಮ ಹಿತಕ್ಕೆ, ನಮ್ಮ ಬೆಳವಣಿಗೆಗೆ ಬಹಳ ಸಹಕಾರಿ. ಎಷ್ಟು ದೇಶಗಳಿಗೆ ಹೋಗಿ ಬಂದ್ರಿ? ಸುಮಾರು ಒಂದು 20 ದೇಶಕ್ಕೆ ಹೋಗಿರ್ಬೋದು. ಸಿಂಗಾಪುರ್, ಜಪಾನ್, ತೈಪೆ, ಅದಾದ್ಮೇಲೆ ಅಮೆರಿಕ, ಯುರೋಪ್ ಅಲ್ಲಿರೋ ಎಲ್ಲ ಕಂಟ್ರಿ ಬಹುಶಃ ಸುಮಾರು 2 ತಿಂಗಳು ಮಾಡಿದೆ. ಮಗಳಿದ್ದಾಗ ತುಂಬಾ ಹೋಗಿದ್ದೆ. ಪ್ರಪಂಚದ ಅರಿವು ಬರಿಬೇಕು ಅಂತ, ನಾನು ಅರಿವೇ ಗುರು ಅಂತ ಪದ ಹೇಳಿದ್ನಲ್ಲ, ಅರಿವುಗಳು ಬೆಳಿಬೇಕು. ಅದೆಲ್ಲ ನೋಡಿದಾಗ ನಾವ್ ಹಿಂಗಿದೀವ, ನಾವ್ ಇಲ್ಲಿರೋರೇ ದೊಡ್ಡ ಮನುಷ್ಯರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಜಗತ್ತು ತುಂಬಾ ಬದಲಾವಣೆ ಇದೆ. ಪ್ರಕೃತಿಯನ್ನೇನೋ ನೋಡ್ಬೋದು. ಆ ಪ್ರಕೃತಿಯ ಆಕಾಶದಿಂದ ನೋಡಿದ್ರೆ ಜಗತ್ತು ಇಷ್ಟು ದೊಡ್ಡದಿದೆಯಾ ಅನ್ಸುತ್ತೆ. ನಾವ್ ಎಲ್ಲೋ ಬಾವಿಯೊಳಗೆ ಕಪ್ಪೆ ತರ ಇದೀವಿ ಅನ್ಸುತ್ತೆ. ಅವಾಗ ನಾನು ಏರೋಪ್ಲೇನ್ ಇಂದ ಇಳಿದು ಬಂದ ಮೇಲೆ ಸ್ವಲ್ಪ ಪ್ರಯೋಗಗಳನ್ನ ಮಾಡಕ್ ಪ್ರಯತ್ನ ಮಾಡ್ತೀನಿ. ಕೆಲವನ್ನ ನಡೆ ನುಡಿಗಿಂತ ಮನುಷ್ಯರಿಗಿಂತ ಇಲ್ಲಿ ಪ್ರಕೃತಿ ನಿಯಮನ ಯೋಚನೆ ಮಾಡಿ ನಾನು ಇರೋ ಜಾಗ, ಕೂರೋ ಜಾಗ, ಮಕ್ಕಳ ನಡೆ ನುಡಿಗಳು, ಅಲ್ಲಿ ಸ್ಕೂಲ್ಗಳು ನೋಡಿದೀನಿ. ಸ್ಕೂಲ್ ಬಿಟ್ಟಾಗ ಹೇಗ್ ಹೋಗ್ತಾರೆ, ಮತ್ತೆ ಹೇಗ್ ಬರ್ತಾ ಅದನ್ನೇ ಹೇಳಿದ್ದು. ಆಚೆ ಹೋಗ್ಬೇಕಾದ್ರೆ, ಒಳಗ್ ಬರ್ಬೇಕಾದ್ರೆ, ಮೆಟ್ಲ ಮೇಲಿಂದ ಇಳಿಬೇಕಾದ್ರೆ ಪಟ ಪಟ ಅಂತ ಸೌಂಡ್ ಮಾಡ್ಕೊಂಬರ್ತವೆ. ಅದನ್ನ ಈಗ ನಿಲ್ಸಿದೀನಿ. ಗೊತ್ತಿರಲ್ಲ ಹುಡುಗನಿಗೆ, ಎಲ್ಲೋ ಮೂಡು, ಎಲ್ಲೋ ಮನ್ಸು, ಏನೋ ಮಾತಾಡ್ತವೆ. ಪುಸ್ತಕ ಓದ್ಬೇಕಾದ್ರೂ ಅಷ್ಟೇ. ಆಮೇಲೆ ಬೆಳಿಗ್ಗೆ ಬಂದ ತಕ್ಷಣ ಶಾಲೆ ಒಳಕ್ಕೆ ಕಣ್ಣು ಮುಚ್ಕೊಂಡು ಕೊಡ್ಬೇಕು, ಧ್ಯಾನ ಮಾಡ್ಬೇಕು, ಅಲ್ಲೇ ಆಲೋಚನೆಗಳು ಮಾಡ್ಬೇಕು. ಇವತ್ತು ಏನ್ ಪಾಠ ಮಾಡ್ಬೋದು, ಏನ್ ಮಾಡ್ಬೋದು, ಇದೆಲ್ಲ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವು ಮಕ್ಕಳು ಮಿಸ್ಯೂಸ್ ಮಾಡ್ತಾರೆ, ಆದ್ರೂ ಬಿಡಲ್ಲ ಅದನ್ನ. ಇಲ್ಲ ಪುಸ್ತಕ ಓಪನ್ ಮಾಡಿ, ಇಲ್ಲ 2 ವಚನ ಹಾಕಿಸ್ತೀನಿ. ತಮಗೆ ಎಷ್ಟು ಮಕ್ಕಳು, ಏನ್ ಮಾಡ್ತಿದ್ದಾರೆ ಮಕ್ಕಳು? 3 ಮಕ್ಕಳು. ಅದೊಂದು ಹೆಮ್ಮೆಯಿಂದ ಹೇಳ್ಕಂತೀನಿ. ನಾನೊಬ್ಬ ಪೋಷಕನಾಗಿ ಕೆಲಸ ಮಾಡಿದ್ದು ನನಗೆ ತುಂಬಾ ಸಹಾಯ ಮಾಡಿದೆ. ಪೋಷಕ ಅಂದ್ರೆ ಹೆಂಗಿರ್ಬೇಕು, ಯಾಕೆಂದ್ರೆ ನಮ್ಮ ಮನೆಯವರು ಕೇವಲ ವಿಲೇಜ್ ಇಂದ ಬಂದಿರೋರು. ಅವರು SSLC ಓದಿರೋದು, ಕನ್ನಡ ಮೀಡಿಯಂ ಓದಿರೋದು. ಒಂದು ದಿವಸ ಟ್ಯೂಷನ್ ಅಂತ ಕಳ್ಸಿಲ್ಲ, ಹಣದಿಂದ ಕೊಂಡಿಲ್ಲ. ಅವಳಿಗೆ ಸಂಸ್ಕಾರ ಕೊಟ್ಲು. ಬೇಸಿಕ್ ಎಜುಕೇಶನ್. ತಾಯಿ ಸುಮಾರು 5th 6th ಸ್ಟ್ಯಾಂಡರ್ಡ್ ವರ್ಗೂ ಆ ಮಗು ಜೊತೆನೇ ಕೂರೋರು. ಓದಕ್ ಬರ್ಲಿ ಬಿಡ್ಲಿ, ಆ ಮಗು ಭಯ ಬರುತ್ತಾಗ ಪುಸ್ತಕ ಕೈಲಿ ಇಟ್ಕೊಂಡು ಹೋಮ್ ವರ್ಕ್ ಮಾಡಿಸ್ಬೇಕಾದ್ರೆ ಅವ್ಳಿಗೆ ಏನ್ ಬರುತ್ತೋ ಅವಳು ಓದರ ಮಟ್ಟಕ್ಕೆ ಆ ಮಗುಗೆ ಹೇಳ್ಕೊಡ್ತಾ ಇದ್ಲು. ಭಾಷೆನೂ ನಾನು ಹುಡುಗರ ಜೊತೆ ಬಿಟ್ಟು ಭಾಷೆ ಕಲ್ಸಿದ್ದೆ. ಬಯಾರ್ಟ್ ಆನ್ಸರ್ಸ್ ಮಾಡ್ತಿರ್ಲಿಲ್ಲ. ಬೇಸಿಕಲಿ ಇಂಗ್ಲಿಷ್ ಕಲ್ತರು. ಯಾವಾಗ ಪಾಠನ ಓದೋದ್ ಕಲ್ತರು, ಆಟೋಮೆಟಿಕ್ ಆಗಿ SSLC ಬಂದ್ರು. PUC ಟ್ಯೂಷನ್ ಬೇಡ ಅಂದ್ಬಿಟ್ಟು ಇಲ್ಲಿ ಹಾಸನದಲ್ಲಿ ಇರಂತ UVK ಕಾಲೇಜ್ ಬೇಕು ಅಂತ ಹಾಕಿದ್ದ. ಹಾಗೆಲ್ಲ ಫೇಮಸ್ ಕಾಲೇಜ್ ಇದ್ರು ನಾನು ಕಳಿಸ್ತಿಲ್ಲ. ಸೆಲ್ಫ್ ಸ್ಟಡಿ ಕಲಿಸಬೇಕು ಅಂತ. ಓದ್ ಕಡೆ ಎಲ್ಲ ಒಳ್ಳೆ ಫ್ಯಾಕಲ್ಟಿ ಸಿಕ್ಕಲ್ಲ. ಕನ್ಸನ್ ಇಟ್ಕೊಂಡು ಪಾಠ ಮಾಡೋಂತವ್ರು ಬೇಕಿದ್ದಕ್ಕೆ. ನಮ್ ಸ್ಕೂಲಲ್ಲಿ ಇದ್ದರು ಸ್ವಲ್ಪ ಜನ ಇದ್ರು, ಸ್ವಲ್ಪ ಜನ ಇರ್ಲಿಲ್ಲ. ನಾನು ಅದನ್ನೆಲ್ಲ ಸ್ಕೂಟ್ನಿ ಮಾಡ್ತಾ ಇರ್ತೀನಿ, ತಿದ್ದುತ್ತಾ ಇರ್ತೀನಿ. ನಿರಂತರ ಆಯ್ತು ಪ್ರಕ್ರಿಯೆಗಳು. ಅದೇ ತರ 3 ಮಕ್ಕಳನ್ನು ಮೊದಲನೇ ಸ್ಕೂಲ್ಗೆ ಟಾಪರ್ ಬಂತಿದ್ಲು. ಕಾಲೇಜಲ್ಲೂ ಚೆನ್ನಾಗಿ ಓದಿದ್ಲು. ಇಂಜಿನಿಯರಿಂಗ್ ಕಾಲೇಜಿಗೆ ಬರೋ ಹೊತ್ತಿಗಂತೂ 11th ರ್ಯಾಂಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇನ್ನೊಬ್ಳು 9 ಅಂತ ಮೆಡಿಕಲ್ ಸೀಟ್ ಸಿಕ್ತು. ಸೀಟ್ ಸಿಕ್ತಾಗ 934 ರ್ಯಾಂಕಿಂಗ್ ಬಂದ್ಲು ವಿತೌಟ್ ಟ್ಯೂಷನ್. ಸಾಮಾನ್ಯ ಒಬ್ಬನ ಮಗಳು ಆ ಕ್ರಿಕೆಟ್ ನೊಳಗಡೆ ಸೆಂಚುರಿ ಹೊಡೆದಾಗ ಎಲ್ಲರಿಗೂ ಸೂರ್ಯನ್ ನೋಡಿ ಹಿಂಗಂತ ಇರ್ತಾರೆ. ಏನು ಅಂತ ಗೊತ್ತಿಲ್ಲ ಅವ್ರು ಏನಂತಾರೆ ಅಂತ. ನಾನ್ ಮಾತ್ರ ಓದೆ ಆಚೆಗೆ, ಸೂರ್ಯನ್ ಹಿಂಗ್ ನೋಡಿದೆ, ಸೂರ್ಯನ್ ಸಾಕ್ಷಿ ತಗೊಂಡೆ. ಇರೋ ಎಲ್ಲ ಮಕ್ಕಳು ಅದೇ ತರ ಮಾಡಿದ್ರೆ ನಾನು ಹುಟ್ಟು ಸಾರ್ಥಕ ಅಂತ ಅವತ್ತು ತೀರ್ಮಾನ ಮಾಡಿ. ಅದಕ್ಕೆ ನಿಮ್ಗೆ ಇವತ್ತೆಲ್ಲ ಹಿಂಗ್ ಕಾಣ್ತಾ ಇರೋದು ಇದೇ ಉದ್ದೇಶ. ಯಾಕೆ ಚಂದ್ರಶೇಖರ್ ಹುಚ್ಚನ್ ತರ ಹೋಯ್ತಾನೆ ಅಂತ. ಜೀವನದ ಕೊನೆಯ ದಿನದವರೆಗೂ ಮಗು ಹಿಂಗೆ ಹೋಗ್ಬೇಕು ಅಂತೀನಿ. ಎಂತ ದಡ್ಡ ಇರ್ಲಿ ಅವ್ನು ಆಯ್ತಾನೆ ಅಂತ ನಂಬ್ತೀನಿ. ಆಂಟಿಗಳ ಮಕ್ಕಳೆಲ್ಲ ಇವತ್ತು 95% ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಇಂಟ್ರೂ ಮಾಡಿ. 97.5%, 98 ಅನ್ನೋ ತೆಗಿತಾ ಇದ್ದಾಳೆ ಆಂಟಿ ಮಗಳು. ಒಬ್ರು ಟೀಚರ್ಸ್ ಮಕ್ಳಿಲ್ಲ, ಓದಲ್ಲ, ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದಾರೆ. ಅದು ಏನ್ ಗೊತ್ತಿರಲ್ಲ ಸಾಕಾದ್ರಲ್ಲಿ. ನನ್ಗದು ಖುಷಿ ಬರುತ್ತೆ, ಒಂಥರ ಜೋಶ್. ಬೈತಾ ಇರ್ತೀನಿ, ಹಿಂಗೆಲ್ಲ ಹಿಂಗೆ ಈ ತರ ಮಾಡ್ಬೇಕು ಮಕ್ಕಳನ್ನ. ಮನೆ ನಡೆ ನುಡಿ ಕಲ್ಸಿ ಸರಿ. ಮೊದ್ಲು ಟೀಚರ್ಸ್ಗೆ ಗೌರವ ಕೊಡೋದು ಕಲ್ಸಿ. ಒಬ್ಬ ಮಗಳು ಇಂಜಿನಿಯರಿಂಗ್ ಪದವಿದ್ದಾರೆ, ಇನ್ನೊಬ್ರು MBBS, ಮೂರನೇರು ಇಂಜಿನಿಯರಿಂಗ್ ಮಾಡಿ ಅಲ್ಲೂ ಟಾಪರ್ ಆಗಿ ಓದಿ. ಅವ್ರ ಗಂಡನು HP ಕಂಪನಿ ಸೀನಿಯರ್ ಮ್ಯಾನೇಜರ್ ಆಗಿ ಸಿಂಗಾಪುರ್ ಅಲ್ಲಿ ಇದ್ರು. ಈಗ ಹೋದಷ್ಟರಿಂದ ಈ ಸ್ಕೂಲಿನ ಇನ್ಚಾರ್ಜ್ ಇಂಟ್ರೆಸ್ಟ್ ಸ್ವಲ್ಪ ತೋರಿಸಿದ್ರಿಂದ ಹೇಳಿದ್ದೆ, ಸಂಪಾದನೆಗೆ ಬರೋದಾರು ಬರ್ಬೇಡ ಕಳಮ್ಮ, ಕೈ ಮುಗಿದು ಹೇಳ್ತೀನಿ ಹಿಂದೆ. ಅವ್ರ ಅಮ್ಮನ ಕೈಲಿ ಹೇಳ್ಕೊಂಡಂತೆ. ಇಲ್ಲ ಅಪ್ಪ ಹೇಳ್ದಂಗ ನಾ ಬರಲ್ಲ, ಸರ್ವಿಸ್ ಅನ್ನಂಗಿದ್ರೆ ಬರ್ಲಿ, ಇಲ್ಲ ಅದು ಅಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಹಾಕೊಂಡು ATM ಕಾರ್ಡ್ ಇಟ್ಕೊಳ್ಳಿ ಅಂತ ಹೇಳಿದೀನಿ. ಆಮೇಲೆ ಮೊಮ್ಮಕ್ಳಿಗೂ ಅದೇ ಟ್ರೈನ್ ಅಪ್ ಮಾಡ್ತೀನಿ. ವಂಶನೂ ಬೆಳೆಸ್ಬೇಕಲ್ಲ. ನಾನು ಮೊನ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆಲ್ಲ ಸ್ಪೀಚ್ ಮಾಡಿಸಿದೆ. ನೋಡಿ, ಅವ್ನು ಇಂಗ್ಲಿಷ್ ಇದ್ರು ಕನ್ನಡ ಹೆಂಗ್ ಟ್ರೈನ್ ಅಪ್ ಮಾಡಿದೆ. ಎವ್ರಿ ಚೈಲ್ಡ್ ಲರ್ನ್ ಮಾಡ್ಬೇಕು ಅಂತ. ನನ್ನ ಸುತ್ತಲೂ ಯಾರು ಕಾಣ್ತಾರೆ, ಯಾರು ವೀಕ್ ಇರಬಾರ್ದು, ಎಲ್ಲ ಸರಿ ಇರ್ಬೇಕು. ಹಣ ಇಲ್ಲಿ ಮುಖ್ಯ ಬರಲ್ಲ, ಮನುಷ್ಯತ್ವ ಮುಖ್ಯ.
ಸಮಾಜದಲ್ಲಿ ಜನಗಳನ್ನ ಹೇಗೇಗೋ ಅರ್ಥ ಮಾಡ್ಕೊಂತಾರೆ. ಬಹಳ ವಿಚಿತ್ರ. 75ನೇ ವಯಸ್ಸಿನಲ್ಲೂ ಲವಲವಿಕೆಯಿಂದ ಆರೋಗ್ಯವಾಗಿದ್ದೀರಿ. ಏನು ಸಣ್ಣ ಸಣ್ಣ ವ್ಯತ್ಯಾಸಗಳಾಗ್ತವೆ, ಅದು ಮುಂದೆ ಇನ್ನೇನೋ ಸಮಸ್ಯೆ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೀವು ಹೇಗೆ ಹಿಡಿತವನ್ನು ಇಟ್ಕೊಂಡು ಬಂದ್ರಿ? ನಿಮ್ಮ ದಿನಚರಿ ಹೇಗಿದೆ? ನಿಮ್ಮ ಆಹಾರದ ಸೇವನೆ ಮತ್ತೊಂದು ಮಗದೊಂದನ್ನ ಹೇಳಿ. ಅದು ನಮ್ಮ ಅಜ್ಜದ್ರಿ ಏನ್ ತಿಂತಿದ್ರು ಇವತ್ತು ಫಾಲೋ ಮಾಡ್ತೀನಿ. ಆಮೇಲೆ ಯಾರು ರೋಲ್ ಮಾಡ್ಲ್ಗಳು 100 ವರ್ಷ ದಾಟಿರೋರು ಇದ್ರೆ ಅವ್ರ ಆಹಾರ ಪದ್ಧತಿಗಳು ನೋಡ್ತೀನಿ. ಜಪಾನ್ ನಲ್ಲೂ ನಾನು ಕೆಲವು ಪುಸ್ತಕಗಳು ಓದಿದಾಗ 100 ವರ್ಷ ದಾಟಿರೋ ಪ್ರತಿ ಹಳ್ಳಿಲೂ 20 ಜನ 30 ಜನ ಇರ್ತಾರೆ. ಮಾನಸಿಕವಾಗಿ ದೈಹಿಕವಾಗಿ ಹೇಗಿರ್ಬೇಕು, ವೆಯ್ಟ್ ಎಷ್ಟಿರ್ಬೇಕು ಅನ್ನೋದು ಇವತ್ತು ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸದ ಒತ್ತಡ ಇದೆ. ಮುಂಚೆ ಟೆನ್ಷನ್ ಅಲ್ಲಿ ಮಾಡ್ತಿದ್ದೆ, ಸ್ವಲ್ಪ ತೂಕ ಜಾಸ್ತಿ ಆಯ್ತು, ಗೊತ್ತಾಗ್ಬಿಡ್ತು ನೋಡ್ರಿ. ಗೊತ್ತಾದಟ್ಟಿಗೆ ನಾನು ಕ್ಲವರ್ ಆಗ್ಬಿಟ್ಟೆ. ಮನೆ ಹಾಸ್ಪಿಟ್ಲಿಗೆ ಹೋದಾಗ 2 ಮಾತ್ರೆ ಕೊಟ್ಟಟ್ಟಿಗೆ ಸ್ವಲ್ಪ ಏನೋ ಮಾಡಿದ್ರೆ ಡಾಕ್ಟರ್ಗೆ ಹೇಳ್ದೆ, ಇಲ್ಲ ನಾನು 10 kg ಕಡಿಮೆ ಆಗಿದ್ದೀನಿ, ಹಿಂಗೆ ಇರ್ಬೇಕು, ನಂಗೆ ಚುರುಕಾಗಿರ್ಬೇಕು. ನಿನ್ನೆ ಪ್ರಯೋಗಕ್ಕೆ ಮೇಲಕ್ಕೆ ಹೋದೆ, ಯಾವ್ದೊಂದು ಮೆಟ್ಲು ಹತ್ತಕ್ಕೆ ಮಾಮೂಲಿ ಅಂತಾನೆ ಓಡಾಯ್ತಾ ಇದ್ದೀನಿ. ನನಗೆ ಅರ್ಥ ಆಗಿಲ್ಲ ಅದು. ಅವ್ನು ಮತ್ತೆ ನನ್ನ ಪ್ರಶ್ನೆ ಹಾಕೊಂಡೆ, ಏನು ಹಿಂಗ್ ಓಡ್ತಾ ಇದೀನಲ್ಲ ಬಿಡು, ಅದೊಂಥರ ಸ್ಟೆಪ್ ಚೆನ್ನಾಗಿದೆ ಅಂತ 4ನೇ ಫ್ಲೋರ್ಗೂ ಹತ್ತೋದೆ. ಬೇಜಾರಿಲ್ದಂಗೆ ಹತ್ತದೆ, ಲಿಫ್ಟ್ ಕೆಟ್ಟಾಗಿತ್ತು. ಆಮೇಲೆ ನಮ್ಮ ಮನೇಲಿ ನೋಡಿದ್ ಬೈತಾರೆ, ಬೇಡ ಬೇಡ ಅಂತಾರೆ, ಬಿಡ್ತೀರ ಅಂತಾರೆ. ನೀವು ನೋಡ್ಬೇಕು, ಹೆಂಗಸ್ರುಗಳು ಗೊತ್ತಲ್ಲ, ಕಾಳಜಿ, ತುಂಬಾ ಕಾಳಜಿ ವಹಿಸ್ತಾರೆ. ನನ್ನ ಅದೃಷ್ಟ ಅದು. ನನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ. ಊಟ ತಿಂಡಿ ನಾನು ಎಷ್ಟು ತಿಂತೀನಿ, 2 ಹೊತ್ತೇ ಊಟ, 3 ಹೊತ್ತಿಲ್ಲ. ಆಫ್ಟರ್ 50 years ಇರ್ಬೇಕದು. ಆರೋಗ್ಯಕ್ಕೆ ಹೆಚ್ಚಿಗೆ ಗಮನ ಕೊಡದೇ ಇದ್ರೆ ಬುದ್ಧಿ ಚುರುಕಾಗಲ್ಲ, ಮಂದಾಗ್ಬಿಡುತ್ತೆ, ಮೆಮೊರಿನೂ ಹೋಗ್ಬಿಡುತ್ತೆ. ಪ್ರಯತ್ನ ಮಾಡ್ತಾ ಇದ್ದೀನಿ, ಮೆಮೊರಿ ಮೇಂಟೈನ್ ಮಾಡ್ಕೊಬೇಕು, ಸ್ಥಿಮಿತದಲ್ಲಿರ್ಬೇಕು. ಈಗ ತುಂಬಾ ಬಂದ್ಬಿಟ್ಟಿದೆ. ಯೋಗಾಸನ ಮತ್ತೆ ವಾಕಿಂಗು ಮತ್ತೆ ಇನ್ನು ಬೇರೆ ವ್ಯಾಯಾಮ, ಇನ್ನು ಬೇರೆ ವಿಚಾರಗಳಲ್ಲಿ ನೀವು ಪಾಲಿಸ್ಕೊಂಡು ಬಂದಿದ್ದು, ಈಗ ಪಾಲಿಸ್ತಾ ಇರೋದು? ಬೆಳಗ್ಗೆ 4:45 ಕರೆಕ್ಟ್ ಆಗಿ ಹೇಳ್ತೀನಿ. 5 ಗಂಟೆ 5:15 ವಾಕಿಂಗ್ ಹೋಗ್ತೇನೆ. ವಾಕಿಂಗ್ 7 ಗಂಟೆವರೆಗೂ ಮಾಡ್ತೀನಿ. ಈಗ ಮೊಬೈಲು ವಾಚು ಬಂದಿರೋದ್ರಿಂದ 15,000 ಹೆಜ್ಜೆ ಆವರೇಜ್ ಇರುತ್ತೆ. ಮಳೆ ಬಂದ್ರು ಹೋಯ್ತೇನೆ, ಚಳಿ ಇದ್ರು ಹೋಯ್ತೇನೆ. ಅದ್ರ ಬಗ್ಗೆ ರಾಜಿ ಇಲ್ಲ. ಎಲ್ಲಾ ಡಾಕ್ಟರ್ಗೂ ಹೇಳ್ಬಿಟ್ಟಿದ್ದೀನಿ, ಈಗಿಲ್ಲ, BP ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ, ಆರೋಗ್ಯವಾಗಿ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇನ್ನೆಲ್ಲ ಶಿವಂದು ನಂದೇನಿದೆ. ಅಗಾಧವಾದ ಕೆಲಸವನ್ನ ಮಾಡಿದಿರಿ. ನಿಮಗೆ 75 ವರ್ಷ ಅಂತಂದ್ರೆ 150 ವರ್ಷ 200 ವರ್ಷಕ್ಕಾಗುವಷ್ಟು ನಿಮ್ಮ ಮನೆತನಕ್ಕೆ ಬೇಕಾದ್ದು, ಸಮಾಜಕ್ಕೆ ಬೇಕಾದ್ದೆಲ್ಲ ಮಾಡ್ತಾ ಬಂದಿದ್ರಿ. ಇದು ಬಹಳ ಸತ್ಯವಾದ ಸಂಗತಿ. ಅದಕ್ಕೆ ನೀವು ತೋರಿರುವ ಕಾಳಜಿ, ಪರಿಶ್ರಮ ಅಗಾಧವಾದದ್ದು. ಇದು ಎಲ್ಲರಿಗೂ ಮಾಡಕ್ಕಾಗಲ್ಲ. ಅದು ಕೆಲವೊಬ್ರು ಬಯಸೋದಿಲ್ವೋ, ಅಥವಾ ಅವರು ಅದರಲ್ಲಿ ತೊಡಗಿಸ್ಕೊಳ್ಳೋದಿಲ್ವೋ, ಅಥವಾ ಯೋಗ ಇಲ್ವೋ, ಅಥವಾ ಅವಕಾಶ ಸಿಗಲ್ವೋ, ಏನು ಅರ್ಥ ಆಗುದಿಲ್ಲ. ಆದ್ರೂ ಸಮಾಜದಲ್ಲಿ ನಿಮಗೆ ಈ ನಿಸರ್ಗ ಒಂದು ಗುರುತರವಾದ ಜವಾಬ್ದಾರಿಯನ್ನ ಕೊಟ್ಟು ಅದನ್ನ ನಿಭಾಯಿಸ್ಕೊಂತ ಬಂದಿದ್ದೀರಿ. ಇನ್ನೂ ಅದ್ರ ಬಗ್ಗೆ ಕಾಳಜಿ ಇದೆ. ನಮ್ಮ ತಾಯಿಯ ತಂದೆ ತಾಯಿಗಳು, ನಮ್ಮ ತಂದೆಯ ತಾಯಿ ತಂದೆಗಳು ಅವರಿಬ್ಬರನ್ನು ಕಳಿಸಿ ಅವ್ರ ಮೂಲಕ ನನ್ನನ್ನೆಲ್ಲ ಪ್ರತಿನಿಧಿ ತರ ಕಳಿಸಿದ್ದಾರೆ ಅಂತ ನಾನು ಇಲ್ಲಿವರೆಗೂ ಈಗಲೂ ನಾನೋ ಅಲ್ವೋ ಅಂತ ದಿನ ಪ್ರಶ್ನೆ ಇದೆ. ಅದು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನನ್ಗೆ ಕೊಕೋ-ಕೋಲಾ ಕೆಲಸದಲ್ಲಿದ್ದಾಗ ಒಂದು 100 ರೂಪಾಯಿ 350 ರೂಪಾಯಿ ದುಡ್ಡು ಕಟ್ಸ್ಕೊಂಡ್ರು ಹೌಸಿಂಗ್ ಬೋರ್ಡ್ ಕುವೆಂಪು ನಗರದಲ್ಲಿ. ನನಗೆ ಅಲರ್ಟ್ ಆಗ್ಲಿಲ್ಲ. ನಾನು ತುಂಬಾ ಹತ್ಬಿಟ್ಟೆ, ದುಃಖ ಮುಳಿಸ್ತು. ನಮ್ಮಂತರಿಗೆ ಕೊಡ್ತಾರೆ EWS ಹೌಸ್ ಎದುರುಗಡೆ ಆಜೆಂಟ್ಸ್ ಅನ್ಸೋರು ಎಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಮನೆ ಅಲಾಟ್ಮೆಂಟ್. ಆಗ್ಲೇ ಭ್ರಷ್ಟತೆ ಇತ್ತ ಅನಿಸ್ತಿತ್ತು ನನಗೆ. ಯಾರು ಕೇಳಿದ್ ನಂಗಾಯ್ತು ನನ್ನಂತ ಹುಡುಗನಿಗಾಗಿಲ್ಲ. ಈ ನಿರುದ್ಯೋಗಿ ತುಂಬಾ ನೊಂದಿದ್ದೀನಿ ಅಂತಂದು ಯಾರ ಕೈಲೂ ಹೇಳಕ್ಕಾಗಲ್ಲ. ಆಮೇಲೆ ಎಲ್ಲೋ ನನ್ನ ಬಂಗ್ಲೆಗೆ ತಂದು ಬಿಸಾಕ್ತಾನೆ ಏನೋ ದೇವ್ರು ಅಂತ. ನನ್ನ ಮಕ್ಕಳನ್ನೇ ನಂಬಿರ್ಲಿಲ್ಲ. ಇಂಥ ಮನೆ ಒಳಗೆ, ಇಂಥ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಆ ಪುಣ್ಯಾತ್ಮ 1,60,000 ರೂಪಾಯಿಗೆ ಈ ಮನೆನ ಕರೆದು ಕೈ ಕೊಟ್ಟು ವಿತೌಟ್ ಅಗ್ರಿಮೆಂಟ್ ತಗೊಳಪ್ಪ ಅಂತ ಹಿಂಗ್ ಕೈಗೆ ಹಿಂಗ್ ಕೊಟ್ಟು ಹೋದ್ರು. ನೋಡಿ, ಇವತ್ತು 1,000 ಮಕ್ಕಳು ಓದ್ತಾ ಇದಾರೆ. ನನ್ನನ್ನು ನಾನೇ ನಂಬ್ತಾ ಇಲ್ಲ. ಈಗ ನಂಬಕ್ಕೆ ಆಗೋದಿಲ್ಲ. ಇದು ನಿಜ. ನೋವಾದ್ಮೇಲೆ ನಲಿವು ಬಂದೇ ಬರುತ್ತೆ. ಜನ ಏನಾರ ಹೇಳಿದಾಗ ಸಂತೋಷ ಪಡ್ತೇನೆ. ಅದು ಯಾರು ಸಾತ್ವಿಕ ಜನಗಳು ಹೇಳ್ಬೇಕು. ನನಗೆ ಇದನ್ನ ಜಡ್ಜ್ ಮಾಡೋ ಅಂತ ಬೇಕು. ನಾನು ಸ್ಟಾಫ್ ಹೇಳ್ತಾನೆ, ರ್ಯಾಂಕ್ ಬಂದಾಗ ಹೇಳಿರ್ತೀನಿ, ಖುಷಿ ಪಡ್ಬೇಡಿ, ಮುಂದುವರ್ಸಿ ಉಟ್ಕೊಂತಾರೆ, ಶತ್ರು ಡ್ಯಾಮೇಜ್ ಮಾಡಿ ಹಾಕ್ಬಿಡ್ತಾರೆ ನಿಮ್ ಸ್ಕೂಲ್ನ. ಪೇಪರ್ TV ಹಾಕ್ಬಿಡ್ತಾರೆ. ತೆಗೆದು ಷಡ್ಯಂತ್ರ ಅನ್ನಲ್ಲ, ಷಡ್ಯಂತ್ರಗಳು ಮಾಡ್ಬಿಟ್ಟು ನಮ್ಮನ್ನು ಸಿಗಿಸ್ಬಿಡ್ತಾರೆ. ಇದಾಗಿದೆ. ಒಂದ್ಸರಿ TV ಪೇಪರ್ ಎಲ್ಲಾ ಪೇಪರ್ಗೆ ಹಾಕ್ಬಿಟ್ರು. ನನಗೆ ಇದೇನಪ್ಪ ಇದು. ನನ್ನ ಸ್ಕೂಲ್ ನಮ್ಮ ಪೇರೆಂಟ್ಸ್ ನಂಬಿದಾರಲ್ಲ, ಏನೂ ಆಗ್ಲಿಲ್ಲ. ಧೈರ್ಯವಾಗಿ ಹೇಳ್ದಾಗ ನಿಮ್ಮ ಕೆಲಸಕ್ಕೆ ಪೂರಕವಾಗಿ ಯಾವ ಮಾಧ್ಯಮವನ್ನು ನೀವು ಬಳಕೆ ಮಾಡ್ಕೊಳ್ಳಿಕ್ ಹೋಗಿಲ್ಲ ಪ್ರಚಾರಕ್ಕೆ? ಪತ್ರಿಕೆ ಆಗ್ಲಿ, ರೇಡಿಯೋ ಆಗ್ಲಿ, TV ಆಗ್ಲಿ, ಮತ್ತೆ ಇನ್ನು ಬೇರೆ ಬೇರೆ ಬ್ಯಾನರ್ಗಳನ್ನ ಕಟ್ಟೋದಾಗ್ಲಿ, ಅಥವಾ ಇನ್ಯಾವುದೋ ರೀತಿಯಲ್ಲಿ ಪ್ರಚಾರ ಕೊಡ್ಲಿಕ್ಕೆ ಹೋಗಿಲ್ಲ ಅಲ್ವಾ? ಅದು ನನ್ನ ಹಿರಿಯರು, ದೊಡ್ಡವರು, ದಾರ್ಶನಿಕರು, ಪ್ರವಾದಿಗಳು ಅವ್ರ್ಯಾರು ಹಾಕೊಂಡಿಲ್ಲ. ಅದೇ ನನ್ಗೆ ಆದರ್ಶ. ಬಸವಣ್ಣನೇ ಇರ್ಬೋದು, ಯಾವತ್ತೂ ಪೇಪರ್ TV ಹಾಕೊಂಡಿಲ್ಲ. ನಾನು ಬಿಟ್ಟೋದಂತ ಕೆಲಸ ಮಾತ್ರ ಉಳಿಬೇಕಲ್ವಾ. ಚಿಕ್ಕದಾಗಿ ಚೊಕ್ಕವಾಗಿ, ನಾನು ಅಗಾಧವಾಗಿ ಮಾಡಕ್ಕಾಗದಿದ್ರು ಚಿಕ್ಕದಾಗಿ ಚೊಕ್ಕವಾಗಿ ನಾನು ಈಗ ಬಿಟ್ಟೋಯ್ತೀನಲ್ಲ, ಅದು ಇವತ್ತು ಗೊತ್ತಾಗಲ್ಲ. ಅದು ಮುಂದೆ ಯಾರಿಗೋ ಒಂದು ಫೋನ್ ಅಲ್ಲಿ ಹೇಳ್ತಾ ಇದ್ದೆ, ನೋಡಪ್ಪ, ಯೇಸು ಕ್ರಿಸ್ತನ ಜೊತೆ 11 ಜನ ಇರ್ತಿದ್ದ. ಯೇಸು ಕ್ರಿಸ್ತ ಒಬ್ಬ ಜೋಡೋಸ್ ಕೈ ಕೊಟ್ಟ, 10 ಜನಕ್ಕೆ ಇವತ್ತು 200 ಕೋಟಿ ಅನುಯಾಯಿಗಳು ರೆಡಿ ಮಾಡಿಟ್ಟು. ಆ ತರ ನಾವು ಕೆಲಸಗಳನ್ನ ಮಾಡ್ಬೇಕು. 4 ಜನ ಇರ್ಲಿ,
ನಿನ್ನೆ ದಿವಸ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡಿದಾಗ ಆ ಪ್ರೋಗ್ರಾಮರ್ ಅಲ್ಲಿ ಬಸವ ಕೇಂದ್ರದ ಕಾರ್ಯಕರ್ತರು, ರೊಟೇರಿಯನ್ಸು, ಆಮೇಲೆ ಕೆಲವರೆಲ್ಲ ಅವ್ರವ್ರ ಮಾಡಿದ್ರು. ನಾನು ಆರಾಮಾಗಿದ್ದೆ. ನೋಡಿ, ಆ ತರದವ್ರು ಹುಟ್ಕೊಂತಾರೆ. ನಾನೇನು ಹೇಳಿಲ್ಲ ಹೀಗ್ ಮಾಡಿ ಹಾಗ್ ಮಾಡಿ ಇದ್ದ. ಆಮೇಲೆ ಅಡಿಗೆ ಮಾಡೋನ್ ಸಮೇತ ನಾನು ಹೇಳಿರ್ಲಿಲ್ಲ. ಅವನನ್ನ ಸ್ಟೂಡೆಂಟ್ ಆಗಿದ್ದ. ನಮ್ ಪ್ರೆಸಿಡೆಂಟ್ ಬುದ್ಧಿ ಅವನನ್ನ ಅರ್ಥ ಮಾಡ್ಕೊಂಡಿದ್ದ. ಯಾವ ರೀತಿ ಸಂತೃಪ್ತಿ ಪಡಿಸ್ಬೇಕು ಅಂತ ನೋಡ್ದ. ಅದು ನಾನು ಈಚೆ ಕಡೆ ಬಂದಾಗ ಬೆಂಗಳೂರಿನಿಂದ ಬಂದಿದ್ದಾರೆ ಜನ, ನಮ್ಮ ಬಂಧುಗಳು. ಸೂಪರ್ ಸೂಪರ್, ನಾನು ಬೆಂಗಳೂರಿಗೆ ಕರ್ಸ್ಕೊಬೇಕು ನನ್ನ ಮನೆ ಓಪನಿಗೆ ಅಂತ ಹೇಳಿ ಹೋಗ್ತಾ ಇದ್ರು ಅವ್ರಿಗೆ. ಅವನು ಅಡಿಗೆ ವೆಂಕಟೇಶ್, ಅವನ ಹೆಸರು ಹೇಳ್ತೀನಿ, ನನ್ನ ಟೀಮ್. ನಾನು ನಿಜವಾಗ್ಲೂ ಆಶ್ಚರ್ಯಪಟ್ಟಂತೆ. ಎಲ್ಲರೂ ಬಂದು ಪ್ರಸಾದ ಅಂತ ಮಾಡಿಸಿದ್ರು ಬೆಳಿಗ್ಗೆ ಮತ್ತು ಸಂಜೆ. ನಾನು ಅವ್ನಿಗೆ ಏನೂ ಹೇಳಿಲ್ಲ. ಬಟ್ ಅಲ್ಲಿ ಬಡಿಸಿರೋನ್ ಮಾತ್ರ ಬಹಳ ಪ್ರೀತಿ ಮಾಡಿ ಬಂದೆ. ನಮ್ಮ ಮನೆಗೆ ಬಂದ್ರಪ್ಪ, ನಿಮ್ಗೊಂದು ಕಾಂಪ್ಲಿಮೆಂಟ್ಸ್ ಮಾಡ್ಬೇಕು ಅಂತಿದ್ದೀನಿ ಎಂದೆ. ವ್ಯಾಪಾರದ ತರ ನಾನು ಮಾತಾಡಲ್ಲ ಅಡಿಗೆ ಮಾಡೋರ್ಗು. ಯಾವತ್ತು ಬಿಸ್ನೆಸ್ ನಲ್ಲಿ ನಾನು ಅಡಿಗೆ ಮಾಡೋರ್ ಜೊತೆ ಎಂದೂ ಮಾತಾಡಲ್ಲ. ನನ್ನ ತಾಯಿನೇ ನನ್ಗೆ ಊಟ ಕೊಟ್ಟರು ಅಂತೀನಿ, ಮೋಸ ಮಾಡಬೇಡಿ ಅಂತೀನಿ, ಒತ್ತಿ ಹೇಳ್ತಾ ಇರ್ತೀನಿ. ತಮ್ಮ ಈ ಸುದೀರ್ಘವಾದ ಅನುಭವದ ಹಂಚಿಕೆ ಇದೆಯಲ್ಲ, ಇದು ಬಹಳ ದೊಡ್ಡದು ಮತ್ತು ಸಾರ್ಥಕವಾದದ್ದು, ಗುಣಮಟ್ಟದ್ದು. 10 ಸಾರಿ ನಿಮ್ಮ ಜೊತೆಗೆ ಮಾತಾಡಿ ಕೈಗೆ ಸಿಕ್ಕರು ನಮ್ಮ ಧ್ವನಿ ನಮಗೆ ಸಿಗಲಿಲ್ಲ. ಆದ್ರೆ ಇವತ್ತು ನಮ್ಮ ಸುಯೋಗ, ನಮ್ಮ ಸಮಾಜಕ್ಕೆ ನಿಮ್ಮ ಈ ಒಂದು ಅನುಭವ ಇದೆಯಲ್ಲ, ಇದು ಖಂಡಿತವಾಗಿಯೂ ಸ್ಫೂರ್ತಿದಾಯಕವಾಗುತ್ತೆ. ಇಷ್ಟೊಂದು ಸಮಯ ನಮ್ಮ ಜೊತೆಗೆ ನೀವು ಮೀಸಲಿಟ್ಟಿದ್ದು, ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು, ನಿಮ್ಮ ಜೀವನದ ಹಾದಿಯನ್ನ ಪರಿಚಯ ಮಾಡಿಕೊಂಡಿದ್ದು ನಮಗಂತೂ ಖಂಡಿತವಾಗಿಯೂ ಖುಷಿ ಕೊಟ್ಟಿದೆ. ಮಾತಾಡ್ತಾ ಹೋದ್ರೆ ಇನ್ನೂ 1 ಗಂಟೆ ಯಾಕೆ, ಒಂದು ದಿನ ನಿಮ್ಮ ಹತ್ರ ವಿಷಯಗಳಿದಾವೆ. ತಮಗೆ ಬಹಳ ದೊಡ್ಡದಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಚಂದ್ರಶೇಖರಣ್ಣ. ನಮಸ್ಕಾರ. ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ. ತುಂಬಾ ಕಷ್ಟಪಟ್ಟು ನಾನು ಹಿಡಿದಿದ್ದೀರಾ. ನಾನು ಯಾತಕ್ಕೆ ಇದನ್ನ ಮಾಡ್ಲಿಲ್ಲ ಅಂತ ಹೇಳ್ತೀನಿ. ನಾವು ಸಾಹಿತಿಗಳಲ್ಲ. ನಾಳೆ ದಿವಸ ನೆಗೆಟಿವ್ ಕಂಡು ಹಿಡಿದ್ಬಿಟ್ರೆ ನಂಗೆ ಕಷ್ಟ, ನಕಾರಾತ್ಮಕ. ಅದಕ್ಕೆ ನಾನು ಹೆದರ್ಕೊಂಡು ಅಯ್ಯೋ ಬೇಡ, ಇವೆಲ್ಲ ನಮ್ಗೆ ಹಾಕ್ಬೇಕು, ನನ್ನ ಕೆಲಸ ನಾನು ಮಾಡ್ಕೊಂಡಿರೋಣ ಅಂದೆ. ನೀವಂತೂ ಫೋನ್ ಮಾಡಿ 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 ನನ್ಗೆ ಹಿಂಸೆ ಕೊಟ್ಬಿಟ್ರಿ. ಇವತ್ತು ಹಿಂಸೆ ಮಾಡೇ ನನಗೆ ಮಾಡಿಸಿದಿರಾ. ನಾನು ಏನ್ ಮಾತಾಡಿದಿರಾ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಎಷ್ಟೋ ಜನ ತಗೊಂಡವರು ಇದಾರೆ, ತಗೊಂಡದೇ ಇದ್ದರು ಇರಬಹುದು. ಬಟ್ ಆಡ್ಕೊಂಬೇಡಿ, ಕೈ ಮುಗಿತೀನಿ. ನಾನು ತಿಳಿದಷ್ಟು ಮಾತಾಡಿದ್ದೀನಿ. ತಿಳಿದಷ್ಟು ನನಗೆ ಏನ್ ಗೊತ್ತಿದೆ, ನನ್ನ ಅನುಭವದ ಮಾತಷ್ಟೇ. ನಾನು ಹೊಗಳ್ಕೊಂಡಿಲ್ಲ. ದಯವಿಟ್ಟು ಅದನ್ನ ಕ್ಷಮಿಸ್ಬಿಡಿ. ನಾನು ಅದಕ್ಕೆ ಭಯ. ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೆ, ಈ ತರ ಇಂಟರ್ವ್ಯೂ ಮಾಡ್ತಾ ಇದಾರೆ, ಜನ ಏನ್ ತಿಳ್ಕೊಂತಾರೋ, ಅವನೇ ಹೊಳ್ಕೊಂಡು, ಅದು ತಪ್ಪೇಯ ಅಂತ. ನನ್ನನ್ನು ನೋಡಿ ಹಂಗೆ ಕಲಿಬೇಕಷ್ಟೇ. ಈಗ ನಮ್ಮ ವಿಷಯವನ್ನ ನಾವೇ ಹೇಳ್ಬೇಕು ಹೊರತು ಇನ್ನು ಬೇರೆಯವ್ರು ಯಾರು ಹೇಳಲಿಕ್ಕಾಗಲ್ಲ. ಈಗ ನಿಮ್ಮ ಜೀವನದ ಅನೇಕ ಘಟನೆಗಳನ್ನ ನೀವೇ ಹೇಳ್ಬೇಕು. ಅದು ಎಲ್ಲೂ ಸಿಗೋದಿಲ್ಲ, ಯಾರು ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ಆಕಾಶವಾಣಿ ಆಗ್ಲಿ, ಪತ್ರಿಕೆ ಆಗ್ಲಿ, ಮಾಧ್ಯಮ ಆಗ್ಲಿ ನಿಮ್ಮಿಂದ ಅದನ್ನ ತೆಗೆದುಕೊಳ್ಳುತ್ತೆ. ಸತ್ಯಾಂಶಗಳನ್ನ ನಾವು ಪ್ರಸಾರ ಮಾಡಿದ್ವಿ. ಇಲ್ಲಿ ಯಾರು ಏನೂ ತಪ್ಪು ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಎಲ್ಲದನ್ನು ಸತ್ಯ ಅನ್ಕಂಡೆ ಭಾವಿಸ್ಕೊಂಡು ಅವರು ಸ್ಫೂರ್ತಿದಾಯಕವಾದ ಜೀವನವನ್ನು ರೂಪಿಸ್ಕೋಬೇಕಷ್ಟೇ. ಈಗ ಟೀಕೆ ಮಾಡ್ಲಿಕ್ಕೆ ಹೋದ್ರೆ ಒಳ್ಳೇದನ್ನು ಕೆಟ್ಟದಾಗಿ ಸ್ವೀಕರಿಸೋರು ಇದ್ದಾರೆ, ಅವರ ವ್ಯಕ್ತಿತ್ವ ಮತ್ತೆ ಹಾಳಾಗ್ತದೆ. ಅದು ಅವ್ರಿಗೂ ಶೋಭೆ ಅಲ್ಲ. ಬಹಳ ಚಂದವಾಗಿ ಇಲ್ಲಿವರೆಗೂ ನಿಮ್ಮ ವಿಷಯಗಳನ್ನ ಹಂಚಿಕೊಂಡ್ರಿ. ತಾವು ನನ್ನನ್ನು ಇಂಟರ್ವ್ಯೂ ಮಾಡಿ ಸಂತೋಷ ಅಂತ ಹೇಳಿ ಎರಡೂ ಇದೆ ಅಂತ ಹೇಳ್ತೀನಿ. ನಾಳೆ ಕೇಳಿಗರು ಏನ್ ಹೇಳ್ತಿರೋ ಗೊತ್ತಿಲ್ಲ. ನನಗಂತೂ ನಂದೇ ಆದ ರೀತಿಲಿ ನಾನು ಮಾತಾಡಿದ್ದೀನಿ. ನಾನು ಆರ್ಟಿಫಿಷಿಯಲ್ ಆಗಿ ಮಾತಾಡೋಕ್ ಬರಲ್ಲ, ಓಪನ್ ಆಗಿ ಹೇಳ್ತೀನಿ. ಕೃತಕವಾಗಿ ಮಾತಾಡ್ಸೋನು ಇಷ್ಟಪಡಲ್ಲ. ಕೃತಕತೆನೇ ನಾನು ಒಪ್ಪಲ್ಲ. ನಾವು ಸಹಜವಾಗಿ ಹೇಗೆ ಸಮಾಜಕ್ಕೆ ಬಂದಿದೀವ, ಸಹಜವಾಗಿ ನಡೆ ನುಡಿಗಳು ಕಲ್ಸ್ಕೊಬೇಕು, ಸಹಜವಾಗಿ ಮಾತಾಡ್ಬೇಕು, ಸಹಜವಾಗಿ ಬದುಕಬೇಕು ಅನ್ನೋದು ನನ್ನ ಕಲ್ಪನೆ. ಎಷ್ಟೇ ಆಧುನಿಕತೆ ಬಂದ್ರು ನಮ್ಮ ಬದುಕು ಎಲ್ಲರೂ ಒಪ್ಪಂಗಿರ್ಬೇಕು. ಅಂದು ಇಂದು ಮುಂದು ಎಂದೆಂದಿಗೂ ನಾವು ದುಂದಗವಿಲ್ಲದೆ ಬದುಕಬೇಕು ಅನ್ನೋದು ನನ್ನ ಕನಸು. ಎಲ್ಲರೂ ಒಪ್ಪಬೇಕು. ಅವತ್ತಿನ ಜನ, ಇವತ್ತಿನ ಜನ, ನಾಳೆ ಜನ. ಇದು ನನ್ನ ಡ್ರೀಮ್. ಇದ್ರ ಬಗ್ಗೆ ಯಾರು ನಂಗೆ ಬೈಯಕ್ಕಾಗಲ್ಲ. ಈಗ ನಿಜನಾ, ಎಲ್ಲಿರೋ ಜನನೇ ಆಗ್ಲಿ, ಇಲ್ಲಿರೋ ಜನನೇ ಆಗ್ಲಿ, ನಾಳೆ ಬರೋ ಜನನೇ ಆಗ್ಲಿ, ನಮ್ಮನ್ನ ಒಪ್ಪಂಗೆ, ಅದು ಅಹಂಕಾರ ಇಲ್ಲದೆ ಇದನ್ನ ಕೇಳ್ಕೊಂಡು ವಿನಯ ಪೂರ್ವಕವಾಗಿ ತಾವು ಕರೆದಿದ್ದಕ್ಕೆ ನಾನು ಯಾರ್ಯಾರು ಹೊಗಳಕ್ಕೂ ಬರಲ್ಲ. ಕೇಳಿದ್ರು ಯಾವ ರೀತಿ ಕೇಳ್ತೀರಾ ಅನ್ನೋದು ಗೊತ್ತಿಲ್ಲ. ಮತ್ತೆ ಆಕಾಶವಾಣಿ ಸುಮಾರು ಕಲ್ತಿದ್ದೀನಿ. ಇದೊಂದು ನಿಮ್ಮ ಆಕಾಶವಾಣಿ ಒಂದು ಕೃತಜ್ಞತೆ ತಲುಪಿಸ್ತೀನಿ. ಯಾಕೆಂದ್ರೆ ಆ ಚಿಂತನೆಗಳು ಅದು ಒಂದು ಶಿಕ್ಷಣನೇ. ಕೇಳಿಗರಿಗೆ ಒಂದು ಮಾತಾಡ್ತೀನಿ. ಬೇಕಾದ್ರೆ ಓದಿರೋರು ಇದಾರಲ್ಲ, ಅದು ಎಷ್ಟು % ಯೂಸ್ ಆಗಿದೆ ನೀವು ಇವತ್ತು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಂಡು ಕೇಳಿ. 10% ಯೂಸ್ ಆಗಿರಲ್ಲ, 5% ಯೂಸ್ ಆಗಿರಲ್ಲ. ನಾನು ಮ್ಯಾಥಮೆಟಿಕ್ಸ್ ಅಲ್ಲೇ ನೋಡ್ತಾ ಇರ್ತೀನಿ. ಡಿಗ್ರಿ ಮಾಡಿರ್ತಾರೆ, ನಾನೇ ಇಂಟ್ರೂವ್ ಮಾಡ್ತೀನಿ. ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರೆ ಗೊತ್ತಿರಲ್ಲ. ಸುಮಾರು ನಾನು 100ಕ್ಕೆ 90 ಭಾಗ ಇಂಟ್ರೂವ್ ಮಾಡಿದ್ದೀನಿ. ಎಲ್ಲೆಲ್ಲಿಂದ ನಾವು ಓದ್ ಬಂದಿರ್ತಾರೆ. ದೊಡ್ಡ ದೊಡ್ಡ ಕಾಲೇಜಲ್ಲಿ ರ್ಯಾಂಕ್ ಅಂತ ಬರ್ತಾರೆ. ಒಂದ್ ಸ್ಕ್ವೇರ್ ಮೀಟರ್ಗೆ ಎಷ್ಟು ಅಡಿ ಅಂದ್ರೆ ಗೊತ್ತಿರಲ್ಲ, 1/2 x 1/2 ಅಂದ್ರೆ ಗೊತ್ತಿರಲ್ಲ. ಇದು ನಾನು ನೋಡ್ಬಿಟ್ಟಿದ್ದೀನಿ. ಇದು ಎಲ್ಲ ಕೃತಕ ಜೀವನ. ಮೊಬೈಲಲ್ಲಿ ಅಳತೆ ಮಾಡೋದು, ಶೋಷಣೆಗೆ ಒಳಪಡ್ತಾರೆ. ಅದರಿಂದ ಶೋಷಿತನಾಗಿ ಹುಟ್ಟುವುದು ತಪ್ಪಲ್ಲ, ಶೋಷಿತನಾಗಿ ಉಳಿಯುವುದು ತಪ್ಪಯ್ಯ ಅಂತ ಸಿದ್ದೇ ಪುರಾಣಿಕ ಒಂದ್ ಕಡೆ ಹೇಳ್ತಾರೆ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಉಳಿಯುವುದು ತಪ್ಪಯ್ಯ ಅಂತಾರೆ. ಇದು ನಿಜನಾ? ನಾನು ಇದನ್ನ ನಂಬಿರೋಣ. ಇದನ್ನೆಲ್ಲ ಗಂಟೆಗಟ್ಟಲೆ ಮಾತಾಡೋದು ನಂಬಲ್ಲ, ಆ ಭಾಷಣನೂ ನಂಬಲ್ಲ.
ಮೊನ್ನೆ ನಮ್ಮ ಸ್ವಾಮೀಜಿ ಹೇಳ್ತಾ ಇದ್ರು ನೋಡ್ರಿ, ನಾನು ಅದನ್ನ ಓದಿದ್ದೀನಿ. 3 ತಾಸು ಭಾಷಣ ಬಿಗಿಯವರಿಗಿಂತ ಊರ ದಾರಿಯ ಮುಳ್ಳು ತೆಗೆಯುವನಿಗೆ ತಲೆಬಾಗ್ನೆಯ, 3 ಹೊತ್ತು ಪೂಜೆ ಮಾಡುವವರಿಗಿಂತ 3 ನಿಮಿಷ ರೋಗಿಯ ಸೇವೆ ಮಾಡುವವನಿಗೆ ತಲೆಬಾಗುವನಯ್ಯ ಅಂತಾರೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಕಾಯಕದಲ್ಲಿ ಪೂಜೆ ಮಾಡ್ಯಾರೋ, ಕಾಯಕದಿಂದ ದೇವ್ರು ನೋಡೋರು. ಪ್ರಾಮಾಣಿಕವಾಗಿ ಹೇಳಿದ್ರೆ ಕಾಯಕದಲ್ಲೇ ನಾವು ದೇವ್ರು ನೋಡಿರೋ. ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕದಿಂದನೇ ದೇವ್ರು ನೋಡ್ಬೇಕು. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಣ್ಣ. ನಮಸ್ಕಾರ. ಎಲ್ಲರಿಗೂ ಕೇಳಿದರಿಗೂ ನನ್ನ ನಮಸ್ಕಾರ. ಇದುವರೆಗೆ ಹಾಸನದ ಸಿಎಂ ಚಂದ್ರಶೇಖರ್ ಅವರ ಜೊತೆಗೆ ನಡೆಸಿದ ಮಾತುಕತೆಯನ್ನ ಆಲಿಸಿದಿರಿ. ಹಿರಿಯ ಜೀವಗಳ ಭಾವ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ ಎಎಂ ಸ್ಫೂರ್ತಿ ಮತ್ತು ಸೌಭಾಗ್ಯ. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.